ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುತ್ತೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಜಿಜ್ಞಾಸಾ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ನೇವ ಕ್ರಮಾತ್ ಸಜ್ಜನ ಸಂವಿದೆ. ಯಾವುದಾಯ್ತೀಗ? ಹಾಂ, ಅದಾಗಿತ್ತಲ್ಲ. ಸರಿ. ಹಾಂ, ಅದಾಗ್ತದೆ. ಸರಿ ಸರಿ. ಕಾರಣೇ ಚ ಪಿತರಿಜ್ಞಾತೆ. ಅದೇನಾಯಿತು? ನಹಿ ಸತ್ಯಜ್ಞಾನೇನ ಮಿಥ್ಯಾಜ್ಞಾನಂ ಭವತಿ ನಹಿ ಶುಕ್ತಿಜ್ಞೋ ರಜತಜ್ಞೈತಿ ಉಚ್ಯತೆ ವಿರೋಧಾತ್ ತಯೋರ್ಜ್ಞಾನಯೋಃ. ನೈದಂ ರಜತಮಿತಿ ಅರಜತಜ್ಞೋ ಹಿ ಶುಕ್ತಿಜ್ಞೋ ಭವತಿ ರಜತಜ್ಞಶ್ಚೇನ್ನ ಶುಕ್ತಿಜ್ಞಃ ನಹಿ ತಜ್ಞಃ ತದಭಾವಜ್ಞೋ ಭವತಿ ತದಭಾವಶ್ಚ ತಜ್ಞಾನಪೂರ್ವಕತ್ವಂ ಚ ಅನ್ಯತ್ರ ತಸ್ಯ ಸತ್ವಾದೇವ ದೃಷ್ಟಂ ತದನಂಗೀಕಾರೆ ತದೇವ ನ ಯುಜ್ಯತೆ. ಪ್ರಧಾನಜ್ಞಾನಾತ್ ಅಪ್ರಧಾನಸ್ಯ ಜ್ಞಾತವತ್ ವ್ಯಪದೇಶೋ ಅಸ್ತೇವ. ಯಥಾ ಪ್ರಧಾನಪುರುಷಾಣಾಂ ಜ್ಞಾನ ಆಹ್ವಾನನಾಶನೈಃ ಯಾಮಃ ಮಂದ್ಗ್ರಾಮಃ ಜ್ಞಾತಃ ಆಹೂತಃ ನಾಶಿತಃ ಇತಿ ವ್ಯಪದೇಶಃ. ಪ್ರಧಾನಗಳನ್ನು ಕರೆದಾಗ ಪ್ರಧಾನ ತಿಳ್ಕೊಂಡ್ರೆ ಎಲ್ಲ ತಿಳ್ಕೊಂಡ ಹಾಗೆ, ಪ್ರಧಾನರು ಆಹ್ವಾನ ಮಾಡಿದಾಗ ಎಲ್ಲರೂ ಆಹ್ವಾನ ಮಾಡಿದ ಹಾಗೆ. ಅದೇ ರೀತಿ ಪ್ರಧಾನ ನಾಶವಾದಾಗ ಒಬ್ಬ ರಾಜ ಸತ್ತ ಅಂದರೆ ಎಲ್ಲ ಇಮಿಡಿಯೇಟ್ ಹೋಯ್ತಾಗ. ಪ್ರಧಾನ ವ್ಯಕ್ತಿ ಇದಾಯ್ತಾ ಅಂತ ಕೇಳಿದ್ರು. ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಿದ್ರೆ ಏನಾಗುತ್ತೆ? ಒಬ್ಬೊಬ್ಬರು ಮಿನಿಸ್ಟರ್ ರಿಸೈನ್ ಮಾಡಿದರೆ ಅದು ಹೋಗ್ತಾ ಏನೂ ಆಗಲ್ಲ. ಮಾಡಿ ಎಲ್ಲ ಗೌರ್ಮೆಂಟ್ ಹೋಗಿಬಿಡುತ್ತೆ. ಆ ತರಹ ಪ್ರಧಾನ ವ್ಯಕ್ತಿ ಯಾರೋ ಅವರ ನಾಶದಿಂದ ಉಳಿದವರೆಲ್ಲ ಹೋಗ್ತಾರೆ, ಅವರ ಗೆಲುವಿನಿಂದ ಉಳಿದವರೆಲ್ಲ ಗೆಲ್ತಾರೆ. ಆದ್ದರಿಂದ ಆ ಅರ್ಥದಲ್ಲಿ ಒಂದನ್ನು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗತ್ತೆ ಇರ್ತಾನೆ ಹೊರತು ಎಲ್ಲವನ್ನು ಕೂಡ ಸುಳ್ಳು ಅಂತ ಅರ್ಥ ಆಗಲಿ ಅಥವಾ ಇದರ ಪರಿಣಾಮ ಅಂತಾಗಲಿ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಇತಿ ಕಾರಣೇ ಚ ಪಿತರಿಜ್ಞಾತೆ ಪುತ್ರೋ ಜ್ಞಾತ ಇತಿ. ತಂದೆ ಗೊತ್ತಾದರೆ ಮಗ ಗೊತ್ತಾಯಿತು ಅಂತ ಹೇಳ್ತಾರಲ್ಲ ಹಾಗೆ. ಜಾನಾಮಿ ಏನಂ ಅಸ್ಯ ಪುತ್ರೋಯಂ ಇತಿ ವ್ಯಪದೇಶ ಇತಿ. ನಾನು ಗೊತ್ತಾಯಿತು ಇವನು ಮಗ ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಏವಂ ಮತ್ರಾಪಿ ಏತತ್ಸೃಷ್ಟಂ ಸರ್ವಮಿತ್ಯಾದಿ. ತಂದೆ ಗೊತ್ತಾದ ಮಗ ಗೊತ್ತಾಗ್ತಾನೆ. ಪರಮಾತ್ಮನ ಜಗತ್ತಿನ ತಂದೆಯಾದ್ದರಿಂದ ಆತನ ಬಗ್ಗೆ ತಿಳ್ಕೊಂಡು ಇಡೀ ಜಗತ್ತು ಗೊತ್ತಾದಂತೆ ಆಗುತ್ತೆ. ಸಿಂಪಲ್ಲಾಗಿರೋದು ಗೊತ್ತಾಯ್ತಾ? ತಂದೆ ಗೊತ್ತಾದರೆ ಮಕ್ಕಳೆಲ್ಲ ಹಾಗೆ ಪರಿಚಯ ಆಗ್ತಾರೆ. ಹಾಗೆ ಜಗತ್ತಿನ ತಂದೆಯಾದ ಪರಮಾತ್ಮನ ಜ್ಞಾನದಿಂದ ಅವನ ಸೃಷ್ಟರಾದ ಇಡೀ ಜಗತ್ತೆಲ್ಲ ಗೊತ್ತಾದಂತೆ. ಅದಕ್ಕೆ ಏಕವಿಜ್ಞಾನೇನ ಸಮ್ಯಕ್ ವಿಜ್ಞಾನ, ಸರ್ವವಿಜ್ಞಾನ. ಒಂದನ್ನು ಸರಿಯಾಗಿ ತಿಳ್ಕೊಂಡಾಗ ಉಳಿದೆಲ್ಲ ತಿಳ್ಕೊಂಡಂತೆ ಆಗುತ್ತೆ. ಯಾವುದು ಅನ್ನೋದು ಇಷ್ಟೆಲ್ಲ ವಿವರಣೆ ಕೊಟ್ಟರು. ಅವ್ರು ಹೇಳಿದ್ದೇನು? ಒಂದೇ ಇರೋದಾದ್ದರಿಂದ ಅದು ವಾದ ಮಾಡಿದರು. ಮತ್ತು ಎಲ್ಲ ಒಂದೇ ಟ್ರಾನ್ಸ್ಫಾರ್ಮ್ ಮಾಡಿ ಅವರ ಅರ್ಥ ಮಾಡಿದರು. ಅದು ಯಾವುದೂ ಅಲ್ಲ ಅಂತ ತಿಳಿಸ್ತಾರೆ. ಸಾದೃಶ್ಯಾಚ್ಯ ಏಕಸ್ತ್ರೀ ಜ್ಞಾನಾತ್ ಅನ್ಯಸ್ತ್ರೀ ಜ್ಞಾನಮಿತಿ. ಸಾದೃಶ್ಯಾಚ್ಯ ಏಕಸ್ತ್ರೀ ಜ್ಞಾನಾತ್ ಅನ್ಯಸ್ತ್ರೀ ಜ್ಞಾನಮಿತಿ. ಸ್ತ್ರೀಯರು ಒಬ್ಬ ಸ್ತ್ರೀ ನೋಡಿರ್ತಾರೆ, ಸ್ತ್ರೀಯರು ಹೇಗಿರ್ತಾರೆ, ಪುರುಷ ನೋಡಿದ ಪುರುಷ ಹೇಗಿರ್ತಾನೆ ಅಂತ ಗೊತ್ತಾಗೋದ್ರಿಂದ ಇದು ಸಾದೃಶ್ಯ ಬಂತು. ಅಲ್ಲಿ ನಖನಿಕರಂತಾನ ಒಂದು ನೀಲಕಟ್ಟರ್ ನೋಡ್ದ, ಎಲ್ಲವೂ ಸ್ಟೀಲ್ ಪದಾರ್ಥ ಹೇಗಿರುತ್ತೆ ಗೊತ್ತಾಗೋದು. ಆ ರೀತಿಯಾಗಿ ತದೇವ ಸಾದೃಶ್ಯಂ ಮಾತ್ರಾಪಿ ವಿವಕ್ಷಿತಂ. ಅದಕ್ಕೆ ಸಾದೃಶ್ಯ ಬಂದಿದೆ ಹೊರತು ಇಲ್ಲಿ ಐಕ್ಯ ಬಂದಿಲ್ಲ.
ಅದು ಸಾದೃಶ್ಯ ಕೂಡ ಜಸ್ಟ್ ಸಾದೃಶ್ಯ, ಹೆಚ್ಚಲ್ಲ. ಯಥಾ ಸೌಮ್ಯ ಏಕೇನ ಮೃತ್ಪಿಂಡೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಇತ್ಯಾದಿನ. ಒಂದೇ ಒಂದು ಮೃತ್ಪಿಂಡ ಅಂದರೆ ಮಣ್ಣಿನ ಹೆಂಟೆಯಿಂದಾಗಿ ಉಳಿದೆಲ್ಲ ತಿಳಿದಂತೆ ಆಗುತ್ತೋ ಹಾಗೆ. ಇದೇ ಸಾದೃಶ್ಯಾದಿ ಮುಂದೆ ಹೇಳ್ತಾರೆ. ಅನ್ಯಥಾ ಏಕಶಬ್ದ ಪಿಂಡಶಬ್ದಶ್ಚ ವ್ಯರ್ಥ ಸ್ಯಾತ್. ಅಲ್ಲಿ ಏಕ ಅನ್ನೋ ಪದ ಉಪಯೋಗಿಸಿದ್ದಾರೆ. ಏಕ ವಿಜ್ಞಾನೇನ ಸರ್ವವಿಜ್ಞಾನ ಅಂತ ಶುರು ಮಾಡಿದ್ದು. ಏಕವೃತ್ಪಿಂಡ ಜ್ಞಾನೇನ ಸರ್ವ ಮೃಣ್ಮಯಂ ವಿಜ್ಞಾತಂ ಭವತಿ ಅಂದರೆ ಏಕ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ದೃಷ್ಟಾಂತ ಕೂಡ ಥಿಯರಿ ತಕ್ಕಂತೆ ಮ್ಯಾಚ್ ಆಗ್ತಾಯಿದೆ. ನಿಮಗೆ ಹೊಂದೋದಿಲ್ಲ ಅಂತ ಹೇಳ್ತಾ. ಅದು ಏಕ ನಖರಿಕರಂತಾನ ಏಕ ಮೃತ್ಪಿಂಡ ಎಲ್ಲ ಏಕ ಅಂತ ಉಪಯೋಗಿಸಿ ಒಂದರ ಜ್ಞಾನದಿಂದ ಉಳಿದೆಲ್ಲ ಗೊತ್ತಾಗೋದ್ರಿಂದ ಇದು ಕಾರಣ ಕಾರ್ಯ, ತಂದೆ ಮಗ ಇದ್ದ ಹಾಗೆ. ಇನ್ನೊಂದು ಸಾದೃಶ್ಯ, ಇನ್ನೊಂದು ಈ ರೀತಿ ಕಾರಣ. ಮೂರನ್ನು ಹೇಳೋದ್ರಿಂದ ಮೃತ್ತಿಕಾ ವಿಜ್ಞಾನ ಬಂದ ನಿತ್ಯ ಜ್ಞಾನದಿಂದ ಅನಿತ್ಯ ಜ್ಞಾನ. ಅರ್ಥ ಆಯ್ತಾ? ಪ್ರಧಾನದಿಂದ ಅಪ್ರಧಾನ, ಕಾರಣದಿಂದ ಕಾರ್ಯ, ಆಮೇಲೆ ಮೂರನೇದಾಗಿ ನಿತ್ಯದಿಂದ ಅನಿತ್ಯ. ಯಾವುದು ನಿತ್ಯ? ದೇವಭಾಷೆ ನಿತ್ಯ. ಆ ಮೃತ್ತಿಕಾ ಇತ್ತೇವ ಸತ್ಯ. ನಿತ್ಯವಾದ ಹೆಸರು ಅಂದರೆ ಮೃತ್ತಿಕಾ ಅನ್ನೋದು. ಉಳಿದ ಭಾಷೆಗಳೆಲ್ಲ ಏನಾಗುತ್ತೆ? ನಾಶ ಆಗಿಬಿಡುತ್ತೆ. ಎಲ್ಲ ಹೋಗಿ ಆಕಾಶ ಆಗಿ ಉಳಿಯುತ್ತೋ ಹಾಗೆ ಮೂಲ ಭಾಷೆ ಉಳಿಯೋದ್ರಿಂದ ಅದಾಯಿತು. ಮೂರ ದೃಷ್ಟಾಂತ ಕೊಟ್ಟ ಕಾರಣ ಅದೇನೆ. ನಿಮ್ಮ ಪ್ರಕಾರ ಐಕ್ಯ ಆಗಿದ್ದರೆ ಮೂರು ದೃಷ್ಟಾಂತ ಒಂದೇ ರೀತಿಯಲ್ಲಿ ಬೇರೆ ಬೇರೆ ಇದೆ. ಹಾಗೆ ಒಂದು ಕೊಟ್ಟರೆ ಸಾಕಾಗ್ತಿತ್ತು. ಮೂರು ಹಾಕಿ ಕೊಡಬೇಕಾಗಿದ್ದರೆ ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ಪದನ ಅವರು ಬೇರೆ ರೀತಿ ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ಇದಕ್ಕೆ ಕಾರಣ ಆಯಿತು. ಅದನ್ನೆಲ್ಲ ರಿಯಲೈಸ್ ಮಾಡಿ ಡಿಟೇಲಾಗಿ ಹೇಳ್ತಾರೆ. ಈ ಮೂಲಕವಾಗಿ ವೇದವಾಕ್ಯಗಳನ್ನು ಹೇಗೆ ಅರ್ಥ ಮಾಡಬೇಕು, ಹಿಂದೆ ಮುಂದೆಲ್ಲ ನೋಡೋದು, ಉಪಕ್ರಮಾದಿಗಳು ಅಪ್ಲೈ ಮಾಡೋದು ಎಲ್ಲ ತೋರಿಸ್ಕೊಡೋದ್ರಿಂದ ಇದು ಪ್ರಾಕ್ಟಿಕಲ್ ವರ್ಕ್ ಎಕ್ಸಾಂಪಲ್ ಇದ್ದ ಹಾಗೆ. ಇದನ್ನು ಉಪಯೋಗ ಮಾಡಿಕೊಂಡೇ ಮುಂದಿನ ವೇದ ಅರ್ಥ ಬರೀಬೇಕು. ನಹಿ ಏಕವೃತ್ಪಿಂಡಾತ್ಮಕಂ ಅನ್ಯನ್ ಮೃಣ್ಮಯಮಿತಿ. ಒಂದು ಇಡೀ ಜಗತ್ತು ಪರಮಾತ್ಮನ ವಿಕಾರ ಆಗಿದ್ದರೆ ಒಂದು ಮೃಣ್ಮಯ ಪಾತ್ರೆ ನೋಡಿದ, ಗೊತ್ತಾಯಿತು. ಅದು ಸಾದೃಶ್ಯ ಬಿಟ್ಟು ಬೇರೆ ಹೇಳೋಕ್ಕೋರು ಏನಾಗುತ್ತೆ ಅಲ್ಲಿ ಕಾರ್ಯಕಾರಣ ಬಿಟ್ಟರೆ ಒಂದೇ ಮೃತ್ಪಿಂಡದಿಂದ ಉಳಿದೆಲ್ಲ ಮೃತ್ಪಿಂಡ ಬಂದಿವೆ. ಹಾಗಿದ್ರೆ ನಿಮ್ಮ ಪ್ರಕಾರ ಒಬ್ರಹ್ಮ ಎಲ್ಲ ಜಗತ್ತು ಅಂತ ಹೇಳ್ತೀರಿ. ಒಂದು ಮೃತ್ಪಿಂಡದಿಂದ ಎಲ್ಲ ಮೃತ್ಪಿಂಡ ಬಂದಿದೆಯಾ? ಇಲ್ಲೇ ಇಲ್ಲ. ಅಲ್ಲಿರೋ ಸಾದೃಶ್ಯನ ಹೊರತು ಬೇರೆ ಅಲ್ಲ. ನಹಿ ಏಕವೃತ್ಪಿಂಡಾತ್ಮಕ ಪಿಂಡಾಕಾನಿ ಅನ್ಯ ಮೃಣ್ಮಯಾನಿ. ಉಳಿದ ಎಲ್ಲ ಮಣ್ಣಿನ ಪದಾರ್ಥಗಳು ಕೂಡ ಒಂದು ಮಣ್ಣಿನ ಹೆಂಟೆಯಿಂದ ಸೃಷ್ಟವಾದವುಗಳಲ್ಲ. ಸಾದೃಶ್ಯಮೇವ ಹಿ ತೇಷಾಂ. ಅಲ್ಲಿರೋ ಸಾದೃಶ್ಯನೇ ಹೊರತು ಬೇರೆ ಅಲ್ಲ. ಯಥಾ ಸೌಮ್ಯ ಏಕೇನ ಲೋಹಮಣಿನ ಸರ್ವಂ ಲೋಹಮಯಂ ವಿಜ್ಞಾತಂ ಸ್ಯಾತ್. ಲೋಹಮಣಿ ಅಂದರೆ ಸುವರ್ಣ. ಒಂದು ಲೋಹಮಣಿ ಅಂತ ತಿಳ್ಕೊಂಡ್ರೆ ಎಲ್ಲ ಸುವರ್ಣ ಪದಾರ್ಥ ಆಗಿರುತ್ತೆ, ಗೊತ್ತಾಗೋಗುತ್ತೆ. ಯಥಾ ಸೌಮ್ಯ ಏಕೇನ ನಖನಿಕೃಂತನೇನ ಸರ್ವಂ ಕಾರ್ಷ್ಣಾಯಸಂ ವಿಜ್ಞಾತಂ ಸ್ಯಾತ್. ಪ್ರತಿ ದೃಷ್ಟಾಂತಲ್ಲೂ ಏಕ ಅನ್ನೋ ಪದ ಅದ್ರ ಸಾದೃಶ್ಯ ಎದ್ದು ಕಾಣ್ತಾ ಇದೆ. ಇತ್ಯಾದಿಕಮಪಿ ವ್ಯರ್ಥ. ಇಲ್ಲವರೆ ಇದಿಷ್ಟು ವ್ಯರ್ಥ ಆಗ್ತಾಯಿತ್ತು. ಮೂರು ದೃಷ್ಟಾಂತಗಳು ಏಕಶಬ್ದ ಪ್ರಯೋಗ, ಮೃಣ್ಮಯ ಲೋಹಮಯ, ಇದ್ಯಾವ ಪದಕ್ಕೂ ಅರ್ಥ ಇರ್ತಿರಲಿಲ್ಲ. ಇತ್ಯಾದಿಕಮಪಿ ವ್ಯರ್ಥಮಿಷ್ಯಾತ್. ನಹಿ ಏಕಮಣ್ಯಾತ್ಮಕಂ ಅನ್ಯತ್ ಲೋಹಮಯ. ಒಂದು ಲೋಹಮಣಿಯಿಂದಾಗಿ ಉಳಿದೆಲ್ಲ ಮಣಿಮಯ ಸುವರ್ಣ ಪದಾರ್ಥಗಳಾಗಿಲ್ಲ. ನಚ ಏಕನಖರಿಗೃಂತನಾತ್ಮಕಂ ಸರ್ವಂ ಕಾಷ್ಣಾಯಸಂ. ಅದೇ ರೀತಿ ಒಂದೇ ಒಂದು ನೀಲ್ಕಟ್ಟರಿಂದ ಉಳಿದೆಲ್ಲ ಉಕ್ಕಿನ ಪದಾರ್ಥ ಮಾಡಲ್ಪಟ್ಟಿಲ್ಲ. ವಾಚಾರಂಭಣಂ ವಿಕಾರೋ ನಾಮಧೇಯಂ ವೃತ್ತಿಕೇತ್ಯೇವ ಸತ್ಯಮಿತ್ಯತ್ರ ಚ. ವಾಚಾ ನಾಮ್ನಾ ಆರಂಭಣಂ ವಿಕಾರಃ ವಿಕೃತಂ ನಿತ್ಯಂ ನಾಮಧೇಯಂ ಮೃತ್ತಿಕಾ. ಇವೆಲ್ಲ ಅನಿತ್ಯ ಹೆಸರುಗಳು. ಮೃತ್ತಿಕಾ ಇತ್ಯೇವ ಸತ್ಯಂ ಅಂದರೆ ನಿತ್ಯಂ ಅಂತರ್ಥ. ಮೃತ್ತಿಕೆ ಇತ್ಯಾದಿ ವೈದಿಕಮೇವ ಏತದ್ವಚನಂ ಸತ್ಯಮಿತಿ ಶ್ರುತ್ಯರ್ಥ. ಅವರು ವಾಚಾರಂಭಣ ಶ್ರುತಿನ ತಂದರು, ಅದನ್ನು ಈಗ ಸೇರಿಸಿದರು. ನಚ ವಾಚಾರಂಭಣ ಶಬ್ದೋಪಿ ಮಿಥ್ಯಾತ್ವೇ ಪ್ರಸಿದ್ಧ. ಅವ್ರು ಹೇಳಿ ವಾಚಾ ಆರಂಭಣ ಮಾತ್ರ. ವಾಚಾ ಆರಂಭಣ ಮಾತ್ರ ಹೆಸರಿಗಷ್ಟೇ ಅಂದರೆ ಇಲ್ಲ ಅಂತ ಅರ್ಥ. ಅದು ಅರ್ಥ ಎಲ್ಲೂ ಬಂದಿಲ್ಲ. ನೀವು ಹೇಳೋ ಅರ್ಥಗಳು ಯಾವುದೂ ನೀವು ಕಲ್ಪನೆ ಮಾಡ್ಕೊಂಡಿದ್ದೆ ಹೊರತು ಯಾವ ಕೋಶಗಳಲ್ಲೂ ಇಲ್ಲ, ರೂಢಿಯಲ್ಲೂ ಇಲ್ಲ. ವಾಚಾರಂಭಣಾದಿ ವಾಚಾರಂಭಣ ಮಾತ್ರಮಿತಿ ಚ ಅಶ್ರುತ ಕಲ್ಪನಂ. ಅದಕ್ಕಿಲ್ಲ ಇಲ್ಲ ಅರ್ಥ ಹೇಗೆ ಬರುತ್ತೆ ಅಂದರೆ ವಾಚಾರಂಭಣಂ ಮತ್ತು ವಾಚಾರಂಭಣ ಮಾತ್ರ ಮತ್ತು ಸೇರಿಸ್ಕೋಬೇಕು ಅಂದರು. ಈ ಸೇರಿಸ್ಕೊಂಡು ಅರ್ಥ ಫಜಿತ ಆಗೋಗುತ್ತಾಗ. ಶ್ರುತಿವಾಕ್ಯಗಳಲ್ಲಿ ಏನು ಮಾಡಬಾರದು, ಯಾವಾಗಲೂ
ಅವ್ರು ಹೇಳಿದ್ರು ಅರ್ಧ ಲೀಟ್ರ್ ಕೊಟ್ಟ, 1 ಲೀಟರ್ ಅರ್ಧ ಲೀಟ್ರ್ ಸೇರಿಸ್ಕೊಟ್ರೆ ಸರಿ ಹೋಗುತ್ತೆ ಅಂತ ನೀರನ್ನ, ಗೊತ್ತಾಯ್ತಾ. ನಾನು ತಂದರೆ ಮಡಿ ಆಗಲಿಕ್ಕಿಲ್ಲ ನೀವೇ ಹಾಕಿಕೊಡ್ರಿ ಅಂತ ಹೇಳಿದರೆ ಅವನೇನು ಒಪ್ಕೊಂಡಾಗೈತೆ, ಅವನೀಗ ಮೋಸ ಮಾಡಿ ಸ್ಪಷ್ಟ ಒಪ್ಕೊಂಡಾಗಾಯ್ತು. ಹುಡುದು ಸಾಕ್ತಿದ್ದ ಬಡಿ ಅಂತ ತಿಳ್ಕೊಳತ್ತೆ, ನೀವೇ ಹಾಕಿಕೊಟ್ಟೈತಿ ಬಿಟ್ಟಿರಿ ಅಂತ ಹೇಳಿದರೆ ತಪ್ಪಾಯ್ತು. ಅಲ್ಲಿ ಸೇರಿಸ್ಕೋಬಾರ್ದು, ಹಾಗಲ್ಲ. ವಾಕ್ಯಗಳಲ್ಲಿ ಏನು ಸೇರಿಸ್ಕೋಬಾರ್ದು? ಅಶ್ರುತ ಕಲ್ಪನ, ಅಲ್ಲಿಲ್ಲದನ್ನು ಸೇರಿಸ್ಕೊಡೋದು, ಇರೋದನ್ನು ಬಿಟ್ಟುಬಿಡೋದು, ಅದು ಶ್ರುತಹಾನ. ಶ್ರುತಹಾನ ಅಂದ್ರೇನು? ಇರೋ ವರ್ಡಿಂಗನ್ನು ಬಿಟ್ಟು ಹಾಕಿಬಿಡೋದು. ಅಶ್ರುತ ಅಂತ ಇಲ್ಲದನ್ನು ಜಾಯಿನ್ ಮಾಡೋದು, ಇವ್ಯಾವುದೂ ಮಾಡೋಂಗಿಲ್ಲ. ಚೆಕ್ನಲ್ಲಿ ಯಾಜಿಟ್ಟು ಕೊಟ್ಟರೆ ಅದು ಕ್ಯಾಶ್ ಆಗ್ತದೆ ಅಷ್ಟೇ. ಏನು ಮಾಡಿದರೂ ಕೂಡ ಅದು ಎಲ್ಲರೂ ಕ್ಯಾಶ್ ಆಗೋದಿಲ್ಲ. ಹೊರದಾಕಿರೋದು ಅಟೆಸ್ಟ್ ಮಾಡಬೇಕು. ಈಗ ಅದು ಕೂಡ ಅಲ್ಲ ಮಾಡೋದಿಲ್ಲ, ಅಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಇರೋದ್ರಿಂದ. ಇವಾಗ ಶಾಸ್ತ್ರಾರ್ಥಕ್ಕೆ ಯಾವಾಗ ಅಲ್ಲೇನು ಚೆಕ್ ಸರಿಯಾಗಿ ಕೊಟ್ಟರೆ ಏನಾಗುತ್ತೆ? ಅರ್ಥ ಬರುತ್ತೆ. ಅರ್ಥ ಆದರೆ ಹೇಳು ದುಡ್ಡು ಬರುತ್ತೆ, ಅರ್ಥ ಗೊತ್ತಾಯ್ತು. ಇಲ್ಲ ಹೋದರೆ ಅನರ್ಥ, ದುಡ್ಡಿಲ್ಲ, ಅಷ್ಟು ಕಳ್ಕೊಂಡ್ಬಿಡ್ತಾರೆ. ಮಾತಿನಿಂದ ಹೇಳೋದು ಅಷ್ಟೇ, ಮಾತಿಂದ ಹೇಳೋದು ಅಷ್ಟೇ. ಅಂತ ಯಾಕೆ ಸೇರಿಸ್ಕೊಂಡಿದ್ದಾಗಿದ್ದರೆ ಈಗ ಇಲ್ಲ ಅಷ್ಟೇ ಅಂತಲ್ಲಿ ಸೇರಿಸ್ಕೊಳ್ಬಾರ್ದು. ಹಾಗೆಲ್ಲ ನಾವು ಅತತ್ವವಶಿ ಏನು ಸೇರಿಸ್ಕೊಂಡಿಲ್ಲ, ಅಲ್ಲೇ ಇದೆ, ಬಿಡಿಸಿದ್ದೇವೆ ಅಷ್ಟೇ. ನೀವು ಸೇರಿಸಿರಲ್ಲ ಅಂತ ಕೇಳಿದರೆ ಸೇರಿಸಿಲ್ಲ. ಸವರ್ಣ ದೀರ್ಘ ಸಂಧಿಯಲ್ಲಿ ಏನಾಗಿರುತ್ತದೋ ಅದರಲ್ಲೇ ಇದೆ, ಯಾವ ಸಮಸ್ಯೆನೂ ಇಲ್ಲ. ನಮ್ಮನೆ ಎಕ್ಸಾಂಪಲ್ ವಾಕ್ ಶಬ್ದ, ನೀವು ತೃತೀಯ ವಾಚಾ ಅಧ್ಯಾಹಾರವೇ. ಅಧ್ಯಾಹಾರ ಎಂಥದ್ದು ಅಂದರೆ ಎಲ್ಲರೂ ಮಾಡೋಂಥದ್ದು. ಇದು ಸ್ಪೆಷಲ್ ವಿಷಯ ಬಂದಾಗ ಅಧ್ಯಾಹಾರ ಮಾಡೋಂಗಿಲ್ಲ, ಗೊತ್ತಾಯ್ತಾ. ಅಧ್ಯಾಹಾರ ಮಾಡಬೇಕಾದ್ರೆ ಉದಾಹರಣೆಗೆ ಅದು ಎಕ್ಸಾಂಪಲ್ ಕೊಡ್ತು, ಸೇರಿಸ್ಕೋಬೇಕಾದ್ರೆ ಯಾರು ಸೇರಿಸ್ಕೋಬೇಕು ಅಂತೇಳಿ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂತು. ಏನು ಬರೀ ಅಥಾತೋ ಬ್ರಹ್ಮ ಜಿಜ್ಞಾಸ ಅಷ್ಟೇ, ಏನಿಲ್ಲ. ಇನ್ನು ಸುಮ್ಮನೆ ನೋಡಿದ್ರೆ ಅರ್ಥ ಆಗೋದಿಲ್ಲ. ಅದು ಏನು ಸೇರಿಸ್ಕೋಬೇಕಲ್ಲಿ? ಕರ್ತವ್ಯ ಅಂತ ಸೇರಿಸ್ಕೋಬೇಕು. ಯಾಕೆ ಪದ ನೋಡ್ಕೊಂಡ್ಮೇಲೆ ಅಕರ್ತವ್ಯ ಅಂತ ಸೇರ್ಸೋಕ್ಕೂ ಬರುತ್ತೆ. ಈರುಳ್ಳಿ ತಿನ್ನಬಾರ್ದು ಸೇರಿಸ್ಕೋಬೇಕು, ಗೊತ್ತಾಯ್ತಾ. ಇದು ತಿನ್ನಬೇಕು ಅಂತ ಸೇರಿಸ್ಕೋಬೇಕು. ಪದ ನೋಡ್ಬೇಕು, ಅದನ್ನು ಸುಮ್ಮನೆ ಸೇರಿಸ್ಕೊಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ. ರಾಮ ಆಗತಃ ಅಸ್ತಿ ಈ ರೀತಿ ಸೇರಿಸ್ಕೋಬೇಕೆ ಹೊರತು ಏನೇನು ಸೇರಿಸ್ಕೋಬಾರ್ದು, ಗೊತ್ತಾಯ್ತು. ಸೇರಿಸ್ಕೋಬೇಕು. ಅಂಡರ್ಸ್ಟುಡ್ ಅಂತ ಹೇಳಿದೆ. ಲುಕ್ ಹೇರ್ ಅಂದರೆ ಏನು ಅಂಡರ್ಸ್ಟುಡ್ ಇಲ್ಲಿ? ಇವು ಲುಕ್ ಹೇರ್ ಅಷ್ಟೇ ಹೊರತು ಯಾರೋ ಲುಕ್ ಹೇರ್ ಆಗೋದಿಲ್ಲ. ಅದು ಆ ದೃಷ್ಟಿಯಲ್ಲಿ ತಗೊಂಡಾಗ ಸಮಸ್ಯೆ ಬರೋದಿಲ್ಲ. ಅಧ್ಯಾಹಾರ ಶಬ್ದಕ್ಕೆ ಅರ್ಥನೇ ಹೊರತು ಇದಲ್ಲ. ನಾನು ಒಂದೇ ಅಂತೇಳಿ ಒಂದೇ ಅಹಂ ಒಂದೇ ಸೇರಿಸ್ಕೋಬೇಕು. ಯಾವುದು ಉತ್ತಮ ಪುರುಷ ಏಕವಚನ ಆದ್ದರಿಂದ ಅಲ್ಲಿ ನೀನು ಒಂದೇ ಅಂತ ಆಗೋದಿಲ್ಲ, ನಾನು ಅಂತಲೇ ಸೇರಿಸ್ಕೋಬೇಕು. ಇವೆಲ್ಲ ಏನಿದು ಅಂಡರ್ಸ್ಟುಡ್ ಪದ. ಅಧ್ಯಾಹಾರ ಅಂದರೆ ಅಂಡರ್ಸ್ಟುಡ್ ಅಂತ ಅರ್ಥ. ಹಾಗೆಲ್ಲ ಬೇರೆ ಬೇರೆ ಮಾಡೋಕ್ಕೆ ಬರೋದಿಲ್ಲ. ಅಧ್ಯಾಹಾರಕ್ಕೂ ಇಲ್ಲಿ ಸೇರಿಕೊಂಡು ಭಾರಿ ಅಧ್ಯಾಹಾರಲ್ಲಿ ಪದ ಸೇರಿಸ್ತಿದ್ದಾರೆ. ಮಾತ್ರಮ್ ಅಂತ ಹೇಳಿಬಿಟ್ಟು ಹೇಗೆ ಸೇರಿಸಿದರೆ ಇಲ್ಲಲ್ಲ. ಮಾತ್ರ ಸೇರಿಸೋದಕ್ಕೆ ಏನು ಬಂತೀಗ? ಅದೊಂದೇ ಸತ್ಯ ಅಂತ ಅರ್ಥ ಮಾಡ್ಲಿಕ್ಕೆ ಹೊರಟ್ರಿ. ಈಗ ಅಲ್ಲ, ಅದು ಪಾತ್ರಕ್ಕೆ ಸೇರಿಸ್ಕೊಂಡಿದ್ದೆ ಆಗ್ತದೆ. ಫಸ್ಟಿಗೆ ಸೇರಿಸ್ಕೊಳ್ಬಾರ್ದು. ಯಾರು ಮಾಡಬೇಕು? ಅರ್ಥ ಮಾಡ್ಕೋಬೇಕಾರೆ ಇವು ಕಮ್ಮಿ ಏರ್ ಅಂತಾರೆ. ಕಮ್ಮಿ ಏರ್ ಅಂತ ಎಷ್ಟು? ಇವು ಕಮ್ಮಿ ಏರ್ ಅಂತ ಯಾರು ಮಾಡ್ಕೋಬೇಕು? ಓದ್ಕೊಳ್ಳೋದು ಮಾಡಬೇಕು. ಯಾರು ಮಾಡಬಾರ್ದು. ಅದಕ್ಕೆ ಅಧ್ಯಾಹಾರ ಮಾಡೋ ಸ್ಟೇಜು ಮೊದಲಿಗೆ ಅಲ್ಲದ, ಒಂದು ಸ್ಟೇಜಲ್ಲಿ ಮಾಡಬೇಕು. ಒಂದನೇ ಕ್ಲಾಸಲ್ಲಿ ಹಾಗೆ ಅಧ್ಯಾಹಾರ ಮಾಡ್ಕೊಂಡು ಮಾತಾಡೋಕ್ಕೆ ಬರೋಲ್ಲ. ಇವು ಅಂದರೆ ಇವು ಐದು ಅಂತಲೇ ಹೇಳಬೇಕು. ಅವರು ಬರ್ತಾ ಏನಾಗುತ್ತದ ಬಳಕೆ ಬಂದ ಮೇಲೆ ಅಂಡರ್ಸ್ಟುಡ್ ಆಗಿಬಿಟ್ಟು ಮೊದಲಲ್ಲ. ಅದಕ್ಕೆ ಅಧ್ಯಾಹಾರ ಮಾಡಿಕೊಳ್ಳೋದು ಕೂಡ ಯಾರ್ಯಾರು ಮಾಡ್ಕೊಳ್ಳೋಕೆ ಹೋಗಬಾರ್ದು. ಒಂದು ಸ್ಟೇಜಲ್ಲಿ ಮಾಡ್ಕೋಬೇಕು. ಇದಂತೂ ಹೈಯೆಸ್ಟ್ ಸ್ಟೇಜ್. ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಆಕಾಂಕ್ಷಾ ಕ್ರಮ ಒಂದು, ಜೊತೆಗೆ ಪ್ರಕರಣ ಎಲ್ಲ ನೋಡಬೇಕು. ಅದು ಯಾರನ್ನು ನೋಡಬೇಕು. ಈಗ ನಾ ಎಲ್ಲ ಲಿಂಗ ಅಲ್ಲಿ ತ್ಯಾತ್ಮನ್ಯಾಕ ನೋಡಿದಾಗ ಕರೆಕ್ಟ ಮ್ಯಾಚ್. ಒಂದಕ್ಕೊಂದು ಏನಾಗಬೇಕದು ಕಂಪ್ಯಾಟಿಬಲ್ ಆಗಿರಬೇಕು. ಉಪಕ್ರಮ ವಿರೋಧ ಬರಬಾರ್ದು. ಬಂದರೆ ಅದು ಉಪಯೋಗ ಇಲ್ಲ. ನಚ ವಾಚಾರಂಭಣ ಶಬ್ದೋಪಿ ಮಿಥ್ಯಾತ್ವೇ ಪ್ರಸಿದ್ಧ. ವಾಚಾರಂಭಣ ಶಬ್ದ ಹೇಗೆ ಏನು ಬಂದಿತ್ತೀಗ? ಮಿಥ್ಯಾ ಶಬ್ದಕ್ಕೆ ಅನಿರ್ವಚನೀಯ ಶಬ್ದಕ್ಕೆ ಸರಸ್ವತಿ ಲಕ್ಷಣ ಅರ್ಥ ಇಲ್ಲ ಅಂತ ಹೇಳಿದ್ರು. ಹಾಗೆ ಇಲ್ಲಿ ವಾಚಾರಂಭಣ ಶಬ್ದದೊಳಗೆ ಮಿಥ್ಯಾ ಅಂತಕ್ಕಂಥ ಅರ್ಥ ಯಾರೂ ಮಾಡೇ ಇಲ್ಲ. ಮಾತ್ರ ಅಂತ ಸೇರಿಸ್ಕೊಂಡೆ ಬರುತ್ತೆ ಅಂತ. ಯಾಕೆ ಸೇರಿಸ್ಕೋಬೇಕದನ್ನು? ಸೇರಿಸ್ಕೋಬೇಕಾಗಿಲ್ಲ. ಇತ್ತೀಚ ಅಶ್ರುತ ಕಲ್ಪನಂ ಇಲ್ಲದಿದ್ದನ್ನು ಸೇರಿಸ್ಕೊಳ್ಳೋದಕ್ಕೆ ಅಶ್ರುತ ಕಲ್ಪನಾ. ತಸ್ಮಿನ್ ಪಕ್ಷೇ ನಾಮಧೇಯ ಶಬ್ದ ಇತಿ ಶಬ್ದಶ್ಚ ವ್ಯರ್ಥಶ್ಚಾತ್. ಮುಂದೇನಿದೆ? ಮೃತ್ತಿಕಾ ಇತ್ತೇವ ಶಬ್ದ ಅಂತಿದೆ, ನಾಮಧೇಯ ಶಬ್ದ ಇದೆ. ಎಲ್ಲ ಶಬ್ದಗಳು ನಾಮಧೇಯ ಹೆಸರು ಅಂತ ಆಯ್ತಲ್ಲ. ಈಗ ಹೆಸರು ಅಂದರೆ ಭಾಷೆ ಆಯ್ತು. ಈಗ ಉಳಿದೋರು ಅರ್ಥ ಮಾಡಲೇ ಇಲ್ಲ, ವಿಚಿತ್ರ ಅರ್ಥ ಮಾಡಿಬಿಟ್ರು. ಆಚಾರ್ಯ ಒಬ್ಬರೇ ಅದನ್ನು ಹೇಳಿದ್ದು. ನಾಮಧೇಯಶ್ಚ ಇತಿ ಶಬ್ದಶ್ಚ ವ್ಯರ್ಥ ಸ್ಯಾತ್ ಅಥೋ ನ ಕುತ್ರಾಪಿ ಜಗತ್ತೋ ಮಿಥ್ಯಾತ್ವ ಮುಚ್ಯತೆ. ಇದು ಕೂಡ ಯಾವ ವಾಕ್ಯದಲ್ಲೂ ಕೂಡ ಜಗತ್ತಿನ ಮಿಥ್ಯಾತ್ವ ಬಂದೇ ಇಲ್ಲ. ಅದು ನಿಮ್ಮ ಕಲ್ಪನೆಯಾಗಿದೆ. ನಿಮ್ಮದನ್ನು ನೀವು ಇಷ್ಟಪಟ್ಟು ಏನಾದ್ರು ಮಾಡಿಕೊಳ್ಳಿ.
ಅದು ಅರ್ಥ ಅಂತ ಹೇಳಬಾರ್ದು. ನಾಳೆ ಸ್ಕೂಲಿಗೆ ಹೋಗದೇ ಇರ್ಬೋದು ನೀವೀಗ, ಸ್ಕೂಲ್ ಇಲ್ಲ ಅಂತ ಅನೌನ್ಸ್ ಮಾಡೋಕ್ಕೆ ಹೋಗಬಾರ್ದು. ದಿನಕ್ಕೆ ತೊಂದರೆ ಇದೆ ಹೋಗಬೇಡ ಅಷ್ಟೇ ಹೊರತು ಎಲ್ಲ ಅನೌನ್ಸ್ ಮಾಡಿಬಿಟ್ರೆ ಅದು ಹೋಗಿಬಿಟ್ಟ ಭಾರಿ ತಪ್ಪು. ತನಗೆ ಬೇಕಿಲ್ಲ, ಇಲ್ಲಿ ಈ ಬಗ್ಗೆ ಯಾರಿಗೂ ಬೇಡ ಅಂದ್ಬಿಟ್ಟು ಎಷ್ಟು ಸಿಟ್ಟು ಬರುತ್ತೆ ಅಲ್ಲೇ ಮೊದಲು ಬೇಕಿಲ್ಲ, ಎಲ್ಲ ಬದಿ ಹೋಗಿ ಕಳಿಸಿಬಿಟ್ರೆ ಕೆಲವರು ಅಂತ ಕುತ್ಕೊಂಡು ಭಾರಿ ತಪ್ಪು ಮಾಡ್ತಾರೆ. ಅದನ್ನು ಅದು ಮಾಡೋದ್ರಿಂದ ಬಿಡೋದು ಎಷ್ಟು ಲಾಸ್ ಆಗುತ್ತೆ. ಅವರು ಬಾಯಿ ಬಿಟ್ಟು ಕೇಳೋಕ್ಕಾಗತ್ತಾ? ಇಲ್ಲ ನನಗೆ ಬೇಕು ಹಾಕಿ ಅಂತೇಳಿ ಉಪಾಯವಾಗಿ ಹಾಕಿಸ್ಬಿಟ್ಟಾಗತ್ತೆ. ಹಾಗೆಲ್ಲ ಮಾಡಬಾರ್ದು. ಕಬೀರ್ ಮನೀಷಿ ಮತ್ತೆ ಹಾಂ ಅಂದರೆ ಹಾಂ ಹಾಂ ಬರೋದಿಲ್ಲ. ಅದು ಅವು ಯಾರಿಗೆ ಅಥಾರಿಟಿ ಇರುತ್ತೋ ಅವ್ರಿಗೆ ಮಾತ್ರ ಹೊರತು ಬೇರೆಯವರಿಗಿಲ್ಲ. ಅವನೇ ಪವರ್ ಹೋಯಿತು, ಇಮ್ಮಿಡಿಯೇಟ್ ಸೈನ್ ಮಾಡೋಂಗಿಲ್ಲ. ಮುಗಿದು ರಿಟೈರ್ ಆದ ಅವ್ರು ಟ್ರಾನ್ಸ್ಫರ್ ರಿಟೈರ್ ಆದಮೇಲೆ ಸ್ಟಾಪ್ ಇಮ್ಮಿಡಿಯೇಟ್, ಅಲ್ಲಿವರೆಗೆ ಮಾತ್ರ ವ್ಯಾಲಿಡಿಟಿ ಹಾಗೆ. ಇನ್ನು ಮಿಥ್ಯಾ ಅನ್ನೋ ಶಬ್ದ ಅಂತೂ ಎಲ್ಲೂ ಬರಲೇ ಇಲ್ಲ. ಸತ್ಯ ಅನ್ನೋ ಶಬ್ದ ಎಷ್ಟಿವೆ ನೋಡೋದು ತೋರಿಸ್ತಾರೆ. ಜಗತ್ ಸತ್ಯ ಅಂತ ಹೇಳೋದು ಇವೊಂದು ಸರ್ತಿ ಸತ್ಯ ಅಂತ ಹೇಳಿದ ಮೇಲೆ ಶ್ರುತಿ ಏನು ಮಾಡೋಕ್ಕೆ ಬರಲ್ಲ, ಆಮೇಲೆ ಅದನ್ನು ಹೇಳಕ್ಕೆ ಬರೋದಿಲ್ಲ. ಅದು ಕಾಂಟ್ರಡಿಕ್ಷನ್ ಯಾವುದಲ್ಲಿ ಬರುತ್ತೆ? ದೋಷ ಇರೋ ಆಗಮಗಳೇ, ನಿರ್ದೋಷ. ಒಂದು ಸರ್ತಿ ಹೇಳಿದ ಹರಿಸರ್ವೋತ್ತಮ ಒಂದು ಹೊತ್ತು ಹೇಳಿದ ಮೇಲೆ ಒಂದು ಎಲ್ಲ ಏನು ಹೇಳ್ತಾರೆ, ಸಾಲಿ ಪುಲಾಕ ನ್ಯಾಯ ಅಂತ ಕರೀತಾರೆ. ಇದು ನೋಡ್ಬೇಕು, ಅನ್ನಾಗಿದೆ ಎಲ್ಲ ನೋಡ್ಬೇಕೀಗ. ಒಂದಿಷ್ಟು ತೊಗೊಂಡು ನೋಡ್ತಾರೆ, ನೋಡಿಬಿಟ್ಟು ಅದಾಗಿದೆ ಉಳಿದಾಗಿದೆ ಇಲ್ಲ ಮತ್ತಲ್ಲಿ ನೋಡೋದು ಎಲ್ಲ ನೋಡ್ಕೊಂಡು ಪಾತ್ರೆ ಹೋಗ್ಬಿಡುತ್ತೆ ಅಷ್ಟೇ. ಸಾಲಿ ಪುಲಾಕ ನ್ಯಾಯ ಆಗೋದಿಲ್ಲ. ಇವನು ಗ್ಯಾರಂಟಿ ಎಷ್ಟು ಗ್ಯಾರಂಟಿ ಆಯ್ತು? ಈಗ ಒಂದಗಳು ಬೆಂದಿದೆ ಅಂದರೆ ಇಡೀ ಪಾತ್ರೆಯಲ್ಲಿ ಬೆಂದಿದೆ. ಇದಕ್ಕೆ ಏನಂತ ಹೇಳಿದ್ರು ಗತಿ ಸಾಮಾನ್ಯ ಅಂತಂದರೆ ಇದೇ ಅರ್ಥ. ಒಂದು ಕಡೆ ಹರಿಸರ್ವತ್ತು ಹೇಳಿದ ಮೇಲೆ ಶ್ರುತಿ ಏನು ಮಾಡ್ಕೊಳ್ಳೋಗಿಲ್ಲ, ಈಗ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ರುದ್ರ ಅಂತ ಹೇಳಿಬಿಟ್ರು ಅಂದರೆ ಹರಿ ಹೆಸರದು, ದೇವರು ಅಂತಾನೆ ಹೆಸರದು. ವಿರೋಧ ಬರಲಿಲ್ಲ. ಆಗ ಬೇರೆ ವ್ಯಕ್ತಿ ಹೇಳೋದಾಗಿದ್ರೆ ಏನಾಗ್ತಿತ್ತಾಗ ಶ್ರುತಿ ಇನ್ಕನ್ಸಿಸ್ಟೆಂಟ್. ಆ ಶ್ರುತಿ ಓದೋ ಕಾರಣ ಎಲ್ಲ ಪ್ರಮಾಣ ಅಲ್ಲೇ ಅಲ್ಲ. ಅರ್ಥ ಆಯ್ತಾ? ಇದು ಒಳ್ಳೆಯ ಸ್ವಾರಸ್ಯ ಇದೆ ಅದರ. ಸೊ ಪ್ರತಿಯೊಂದನ್ನು ನೋಡೋ ಕಾರಣ ಇಲ್ಲ. ಆದರೂ ಕೂಡ ನಾವು ಒಂದು ಕೊಟ್ಟಿಲ್ಲ ಈ ಮಧ್ಯೆ, ಎಷ್ಟು ಕೊಡ್ತೀವಿ ನೋಡು ಅಂತ ಹೇಳ್ತಾರೆ. ಹೆಸರು ಏನು ನಾಮಧೇಯ ಏನು ಅಂತ ಕೇಳ್ತಾರೆ. ವಾಚಾರಂಭಣ ಮೃತ್ತಿಕಾ ಇತ್ಯೇವ ವಾಚಾರಂಭಣ ವಿಕಾರ ನಾಮಧೇಯಂ. ಅದು ಹೆಸರು. ವಿಕಾರ ನಾಮಧೇಯ ಅಂದರೆ ಇದು ಚೇಂಜ್ ಆಗೋ ಹೆಸರು. ಅದು ಬೇರೆ ಭಾಷೆಗಳಲ್ಲಿ. ಸಂಸ್ಕೃತದಲ್ಲಿ ಹಾಗಲ್ಲ. ಮೃತ್ತಿಕಾ ಇತ್ಯೇವ ಸತ್ಯ. ಮೃತ್ತಿಕಾ ಅಂತ ಏನು ನಾಮಧೇಯ ಇದೆ ಅದು ನಿತ್ಯವಾದದ್ದು. ಕವಿ ಮೃತ್ತಿಗೆ ಎಕ್ಸಾಂಪಲ್ ತೊಗೊಂಡ್ರು. ಮೃತ್ತಿಕಾ ಅಂತ ಎಕ್ಸಾಂಪಲ್ ಕೊಟ್ಬಿಟ್ಟು ನೋಡಿದ್ಯಾ, ಮೃತ್ತಿಕಾ ಅನ್ನೋ ಪದ ಮಾತ್ರ ನಿತ್ಯ. ಈ ಮಡ್ಡು ಗಿಡ್ಡು ಪದಗಳು ಏನಾಗ್ಬಿಡುತ್ತೆ ಆಮೇಲೆ ಎಲ್ಲ ಹೋಗಿಬಿಡೋದು. ಮೃತ್ ಸಂಸ್ಕೃತದಲ್ಲಿ ಮೃತ್, ಇಂಗ್ಲೀಷಲ್ಲಿ ಮಡ್. ಎಷ್ಟು ಸೀರ ಹತ್ತಿರ ಹಾಗೆ ಬಂದಿದೆ ಅಂತ ಶಬ್ದಗಳು ತುಂಬ ಉಂಟು. ಆದರೆ ಉಳಿಯೋದು ಯಾವುದು ಕೊನೆಗೆ ಅಷ್ಟೇ. ಕವಿರು ಬರೀ ಇನ್ನೂ ಹೇಳೋದಾದರೆ ಎಲ್ಲ ಜಿರಾಕ್ಸ್ ಕಾಪಿಗಳು ಅನಿತ್ಯ. ನಿತ್ಯವಾದ ಯಾವುದು ಒರಿಜಿನಲ್ ಅಷ್ಟೇ. ಅದೊಂದು ಇಲ್ಲ ಹೋದ್ರಿಗೆ ಏನೇನೂ ಬೆಲೆ ಇಲ್ಲ. ಅದಿಲ್ಲ ಒಂದು ಸ್ಟೇಜಲ್ಲಿ ಸಬ್ಮಿಟ್ ಮಾಡೋಕ್ಕೆ ತಯಾರಿದ್ದರೆ ಮಾತ್ರ ಜಿರಾಕ್ಸ್ ಹಾಕ್ಬೋದು ಅಷ್ಟೇ. ಯಾವಾಗಲೂ ಜಿರಾಕ್ಸಲ್ಲೇ ಮಾಡ್ತೀರಿ ಸಾಧ್ಯ ಇಲ್ಲ. ಆ ರೀತಿ ಇವೆಲ್ಲ ಕೂಡ ಟೆಂಪರರಿ. ಅದು ವ್ಯಾಲ್ಯೂನೇ ಟೆಂಪರರಿ. ಮೂಲ ತೋರಿಸೋ ಪ್ರಸಂಗ ಬರೆಯುವ ಅದಕ್ಕೆ ವ್ಯಾಲಿಡಿಟಿ ಅಷ್ಟೇ, ಆಮೇಲೆ ಇಲ್ಲ. ಅದಕ್ಕೆ ಮಾತ್ರ ಬೇಸಿಸ್. ಎಲ್ಲ ಕಾಪಿ ಅಪ್ಲಿಕೇಶನ್ 20 ಅಪ್ಲಿಕೇಶನ್ ಎಲ್ಲ ಕಡೆ ಮೂಲ ಹಾಕ್ಲಿಕ್ಕಾಗ್ತದೆ? ಸಾಧ್ಯ ಇಲ್ಲ. ಕಾಪಿನೇ ಹಾಕ್ತದೆ. ಎಲ್ಲ ಸ್ಟೇಜಲ್ಲಿ ಅದು ತೋರಿಸ್ತಾ. ಆ ಸ್ಟೇಜಲ್ಲಿ ತೋರಿಸ್ತೇ ಹೋದರೆ ಹೋಯ್ತು. ಇನ್ನು ಬಂದಿತ್ತು. ಅದಕ್ಕೆ 3-4 ಜನ ಸೆಲೆಕ್ಟ್ ಮಾಡೋ ಉದ್ದೇಶ ಏನಂದರೆ, ಒಂದು ಹಾಕಲ್ಲ ಜನರಲಿ, ಕರಿ 3 ಇಟ್ಟಿರ್ತಾರೆ. ಯಾಕೆಂದರೆ ಯಾವುದೇ ಕಾಲ ಮೊದಲನೇದಾಗಿ ಮತ್ತೆ ಕಮಿಟಿ ಮತ್ತೆ ಮಾಡೋ ಪ್ರಸಂಗ ಬರಬಾರ್ದು ಅಂತೇಳಿ ಹಾಕಿರ್ತಾರೆ. ಪಾಸಿಬಿಲಿಟಿ. ಎರಡನೇವನು ಈ ರೀತಿ ಅಲ್ಲ, ಯಾವುದೇ ಕಾಡು ಬರಲಿಲ್ಲ, ಸೊ 3 ಕೆಲಸ ನಿಲ್ಲಿಸಬಾರ್ದು ಅಂತ ಮಾಡ್ತಾರೆ. ಸಾಮಾನ್ಯ ಒಳ್ಳೊಳ್ಳೆ ಪೋಸ್ಟರ್ ಯಾರು ತಪ್ಪಿಸ್ಕೊಳ್ಳೋಕೆ ಹೋಗೋದಿಲ್ಲ. ಸುಳ್ಳು ಹಾಕಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ ಅಷ್ಟೆ. ಕವಿರ್ ಮನೀಷಿ ಪರಿಭೂ ಮುಂದೇನಾಗಿದೆ? ಸ್ವಯಂ ಅಲ್ಲ ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಸ್ವಯಂ ಯಥಾತರ್ಥ್ಯತೋ ಅರ್ಥಾನ್ ವ್ಯದಥ ಶಾಶ್ವತೀಭ್ಯ ಸಮಾಭ್ಯ. ಪರಿಭೂ ಸ್ವಯಂಭೂ ಬಿಟ್ಟೋಗ್ಬಿಟ್ಟಿದೆ ಒಂದು ಪದ. ಅದು ಕವಿರ್ ಮನೀಷಿ ಪರಿಭೂ ಸ್ವಯಂಭೂ ಅಂತಿರ್ಬೇಕಾದ್ರೆ ಸ್ವಯಂ ಆಗಿಬಿಟ್ಟಿದೆ. ಸ್ವಯಂಭೂ ಯಥಾತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಪರಮಾತ್ಮ ಏನು ಮಾಡಿದ್ದಾನೆ? ಅವನು ಕವಿ ಅಂದ್ರೇನು? ಕವನ ಅಲ್ಲ, ಜ್ಞಾನಿ ಅಂತ. ಸಂಖ್ಯಾವಾನ್ ಪಂಡಿತ ಕವಿ, ಜ್ಞಾನಿ ಪರಮಾತ್ಮ. ಎರಡನೇದಾಗಿ ಮನೀಷಿ, ಭಾರಿ ಬುದ್ಧಿವಂತ. ಜ್ಞಾನಿ ಬುದ್ಧಿವಂತ. ಪರಿಭೂಹು, ಎಲ್ಲದನ್ನು ಮೆಟ್ಟಿ ನಿಲ್ತಾನೆ. ಅಡ್ಡಿ ಆತಕ್ಕ ಬಂದರೆ ಏನು ಮಾಡ್ತಾನೆ? ಈಗ ಹೋಗಿ ಕಾರ್ ಕೆಟ್ಟರೆ ಪರ ಎಲ್ಲ ಮೆಕ್ಯಾನಿಕ್ಕು ಅವ್ನಿಗೆ ಗೊತ್ತೆ ಅಂತ ಹೇಳ್ತಾರೆ. ಧೈರ್ಯ ಬಂತವ್ರಿಗೆ. ಏನು ಬೇಕಾದ್ರೆ ಸ್ಟೆಪ್ನಿ ಇದೆ ಮೆಕ್ಯಾನಿಕ್ ಹಾಕ್ಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಖುಷಿಯಾಗುತ್ತೆ. ಪರಿಭೂಹು
ಆಮೇಲೆ ಸ್ವಯಂಭೂ, ಅವನ್ಯಾರು ಸೃಷ್ಟಿ ಮಾಡಿದರು? ಸ್ವಯಂಭೂ. 4 ಹೇಳಿಬಿಟ್ಟು ಯಥಾತಥ್ಯತಃ ಅರ್ಥಾನ್ ವ್ಯದಧಾತ್ ಶಾಶ್ವತೀಭ್ಯ ಸಮಾಭ್ಯ. ಅರ್ಥಾನ್ ವಿಷಯಗಳನ್ನು ಯಥಾತಥ್ಯತಃ ವ್ಯದಧಾತ್. ಯಥಾತಥ್ಯತ ಅಂದರೆ ಯಥಾವತ್ತಾಗಿ ಸೃಷ್ಟಿ ಮಾಡಿದ್ದಾರೆ, ಯಥಾವತ್ತಾಗಿ ಮಾಡಿದ್ದಾರೆ, ಅದರಲ್ಲಿ ಏನೇನೂ ವ್ಯತ್ಯಾಸಗಳಿಲ್ಲ ಅಂತ ಅರ್ಥ. ಅಧಾತ್ ವ್ಯದಧಾತ್ ಸೃಷ್ಟಿ ಮಾಡಿದ್ದಾರೆ, ಮಾಡಿರುವನು. ಎಲ್ಲಿಂದ? ಶಾಶ್ವತೀಭ್ಯ ಸಮಾಭ್ಯ. ಅನಂತ ಕಾಲ ನಡೀತಾ ಇದೆ. ಶಾಶ್ವತಿ ಸಮಾಭ್ಯ ಅಂತ ಪದ ಎಲ್ಲರೂ ಕೇಳಿದ ನೆನಪಿದೆಯೇನು? ಅಲ್ಲ, ಇದರಲ್ಲಿದೆ ಮಾನಿಷಾದ ಪ್ರತಿಷ್ಠಾಂತ ಮಗಮಃ ಶಾಶ್ವತೀ ಸಮಃ. ಯಾರು ಮಾತದು? ವಾಲ್ಮೀಕಿ ಮನೆಗಳು ಯಾರು ಹೇಳಿದರು? ಆ ಬೇಡರಿ ಬೇಡ ಒಂದು 2 ಕರಂಚ ಒಂದು ಪಕ್ಷಿನ ಹೊಡೆದ, ಗೊತ್ತಾಯ್ತಾ? ಅದು ಒದ್ದಾಡಿತು ಕರಂಚ ಪಕ್ಷಿನ. ಆಗ ಸಿಟ್ಟು ಬಂದು ಶಾಪ ಕೊಟ್ಟು, ಶಾಶ್ವತ ಫಾರ್ ಎವರ್, ಶಾಶ್ವತ ಫಾರ್ ಎವರ್ ಇನ್ ಕವಿಂಗ್ ಆಲ್ ದಿ ಹೋಲ್ ಇಯರ್ಸ್, ನೀನು ಇದಾಗಬೇಕು, ಎಂದೂ ಕೂಡ ಬದುಕಬೇಡ, ನಾಶ ಆಗುವಂತ ಶಾಪ ಕೊಟ್ಟು. ಅದಕ್ಕೆ ಶಾಶ್ವತೀ ಸಮಾಹ ವೇದದ ಪದ ಅದು. ಶಾಶ್ವತೀಭ್ಯ ಸಮಾಭ್ಯ. ಶಾಶ್ವತವಾದಂತಹ ಸಮ ಅಂದರೆ ವರ್ಷಗಳು, ಗೊತ್ತಾ? ಬಂದು ಎಲ್ಲ ಶಾಶ್ವತ ವರ್ಷಗಳ ಕಾಲ, ಕಾಲವಾಚಕ. ಶಾಶ್ವತ ಕಾಲ ನೀನು ಎಂದೂ ಸುಖ ಹೊಂದಬೇಡ ಅಂತ ಹೇಳಿದರು. ಪರಮಾತ್ಮ ಶಾಶ್ವತ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂದರೆ ಏನಾಯ್ತು? ಸೃಷ್ಟಿ ಕೂಡ ನಿತ್ಯ. ಧಾತಾ ಯಥಾಪೂರ್ವಂ ಅಕಲ್ಪಯತೆ. ಯಾವಷ್ಟು ಕಾಲ ಸ್ಟೇಜಲ್ಲೂ ಏನು ನಿಲ್ಲೋದಿಲ್ಲ, ಸೃಷ್ಟಿ ನಿಲ್ಲೋದಿಲ್ಲ. ಇದು ಬಿಗಿನಿಂಗೂ ಇಲ್ಲ, ಎಂಡೂ ಇಲ್ಲ. ಪಂಚಮಿ ಷಷ್ಠಿ ಎರಡೂ ಬರುತ್ತೆ. ಅದು ಬಹುವಚನ, ಬಹುವಚನ ಗೊತ್ತಾಯ್ತಾ? ಏಕವಚನ ಇದ್ದ ಶಾಶ್ವತೀಭ್ಯ ಸಮಾಭ್ಯ. ಅದು ಬಹುವಚನ, ಇದು ಬಹುವಚನ. ಅದು ಸ್ತ್ರೀಲಿಂಗ ಶಬ್ದ, ಇದು ಸ್ತ್ರೀಲಿಂಗದ ಶಬ್ದ, ಮ್ಯಾಚಿಂಗ್ ಆಗಿರಬೇಕು. ಶಾಶ್ವತ ವರ್ಷಗಳು ಒಟ್ಟಿಗೆ ಸೇರಿಸಿಬಿಟ್ರೆ ಶಾಶ್ವತ ಸಮಾಭ್ಯ, ಗೊತ್ತಾಯ್ತಾ? ಎಲ್ಲ ಕಾಲಕ್ಕೂ ಕೂಡ ಅಂತ ಶಾಶ್ವತ ಸಮ, ಎಟರ್ನಲ್ ಅಂಬರ್ತ. ಏನೇ ಸೇರಿಸ್ಬೋದು, ಕರ್ಸತ್ತೆ ಸೇರಿಸಿಡ್ಬೋದು. ಅಲ್ಲ, ಸ್ಟ್ರೆಸ್ ಕೊಡೋದಲ್ಲ. ಬಿಡಿಸಿ ಯಾತಕ್ಕೆ ಬಿಡಿಸಿದ್ರು ಅಂದರೆ ಪ್ರತಿ ಸರ್ತಿನೂ ಪ್ರತ್ಯೇಕ ಸೃಷ್ಟಿನೇ ಆಗುತ್ತೆ. ಒಂದು ಸರ್ತಿಗೆ ಮಾಡಾಕ್ಬಿಡ್ತಾನೆ, ಅಲ್ಲ ಕ್ರಮವಾಗಿ ಮಾಡ್ತಾ ಹೋಗ್ತಾನೆ. ಬಿಡಿಸಿ ಹೇಳಿದ್ರಿಂದ ಈ ಶಾಶ್ವತತ್ವ ಮತ್ತು ಯಾವುದಕ್ಕೆ ಅನ್ವಯ? ಸೃಷ್ಟಿ ನಿತ್ಯತ್ವದ ಅನ್ವಯ. ಒಂದು ಸರ್ತಿ ಶಾಶ್ವತ ಮಾಡಿದ ಅಂತ ಮತ್ತೆ ಮಾಡಬೇಕಾಗಿಲ್ಲ, ಮಾಡ್ದೇ ಇರುತ್ತೆ ಅಂತ ಅರ್ಥ. ಹಾಗಲ್ಲ, ಪ್ರತಿ ಸರ್ತಿನೂ ಏನು ಮಾಡ್ತಾರೆ? ಪ್ರತಿನಿತ್ಯ ಅಡುಗೆ ಮಾಡ್ತಾರೆ. ಒಂದು ದಿವಸ ಮಾಡಿ ಇಟ್ಬಿಟ್ರೆ ಏನಾಗುತ್ತೆ ಆಮೇಲೆ? ಗೊತ್ತಾಯ್ತಾ? ನಿನ್ನೆ ಮಡಿಲಿ ಮಾಡಿದ್ದೆ, ಇವತ್ತು ಹಡಿಸೋಗಿದ್ದೆ, ನಿನ್ನ ಮಡಿಲಿ ಮಾಡಿ ಇಟ್ಟಿದ್ದೆ ಅಂತ ಹೇಳಿದರೆ ಬರೋದಿಲ್ಲ. ಪ್ರತ್ಯೇಕ ಮಾಡಿ ದಿವಸ ಪ್ರತ್ಯೇಕ ಮಾಡ್ತಾರೆ. ಬೆಳಗ್ಗೆ ಸಾಯಂಕಾಲ ಬಿಸಿ ಅಡಿಗೆ ಆಗುತ್ತೆ ಅಂತ ಹೇಳಿದರೆ ಹಾಗಾಗಿ ಬೆಳಗ್ಗೆನೂ ಬಿಸಿ, ಸಾಯಂಕಾಲ ಬಿಸಿ ಅಂತ ಹೇಳಿದರೆ ಬೆಳಗ್ಗೆದ್ದೆ ಬಿಸಿ ಮಾಡೋರು ಕೆಲವರು, ಹಾಗೆ ತಿನ್ನೋರು ಕೆಲವರು ಇರ್ತಾರೆ. ಇಷ್ಟಾದರೂ ಏನಲ್ಲ, ಇದು ಕೌಂಟ್ ಆಗೋದಿಲ್ಲ. ಸೊ ಶಾಶ್ವತವಾಗಿ ಪ್ರತಿ ಸತ್ಯವೂ ಕೂಡ ಶಾಶ್ವತವಾಗಿ ಮಾಡ್ತಾರೆ ಅಂತ ಹೇಳಿದರೆ ಸೃಷ್ಟಿ ಪ್ರೋಸೆಸ್ ಎಂಬುದು ನೆವರ್ ಎಂಡಿಂಗ್, ಯಾವಾಗ ನಡೀತಾನೆ ಇರುತ್ತೆ. ಕೆಲವು ಸತ್ಯ ಕೂಡಿಸಿ ಹೇಳ್ತಾರೆ, ಕೆಲವು ಸತ್ಯ ಬಿಡಿಸಿ ಹೇಳ್ತಾರೆ. ಯಾರಿಗೆ? ಯಾವುದಕ್ಕೆ? ಲೈಕ್ ಎಲ್ಲ ಒಟ್ಟಿಗೆ ಸೃಷ್ಟಿ ಆದ ತಕ್ಷಣ ಲಯ ಕೊಡಿ ಏನಾಗಬೇಕಾಗ? ಒಂದು ಸರ್ತಿ ಸೃಷ್ಟಿ, ಒಂದು ಸರ್ತಿ ಲಯ ಅಂತಲ್ಲ. ಸೃಷ್ಟಿ ಆಗುತ್ತೆ, ಲಯ, ಸೃಷ್ಟಿ ಆಗುತ್ತೆ, ಲಯ. ಆ ರೀತಿ ಪ್ರತಿ ದಿವಸ ಅಡುಗೆ ಮಾಡೋದು, ಪ್ರತಿ ದಿವಸ ಪಾತ್ರೆ ತೊಳೆಯೋದು. ನಿನ್ನೆ ತೊಳೆದಿದ್ದೆ ಅಂಥೇಳಿ ಇವತ್ತು ಅದರಲ್ಲಿ ಬಳಕೆ ಬರೋಲ್ಲ, ಅವತ್ತೇ ಮತ್ತೆ ತೊಳಿಬೇಕು. ಅವತ್ತು ಪ್ರತಿಯೊಂದು ಹೊಸದಾಗೆ ನಡೀಬೇಕು. ಪರಿತಃ ಭವತಿ. ಪರಿತಃ ಭವತಿ ಅಂತ ಹೇಳಿದರೆ ಅನೇಕ ಅರ್ಥ. ಪರಿತಃ ಎಲ್ಲ ಕಡೆ ಇದ್ದವರು, ಸಮಂತತಃ ಅಂತೀವಲ್ಲ, ಹಾಗೆ ಪರಿತಃ. ಏನೋ ಸತ್ತೆ ಪರಿಭೂ, ಯಾರೇ ಬಂದರೂ ಅವ್ರು ಒದ್ದೋಡಿಸ್ತಾನೆ. ಅಡ್ಡ ಬಂದರೆ ಯೋಚನೆ ಮಾಡಬೇಡಿ, ಅವನಿಗೆ ಇದು ಬರುತ್ತೆ, ಅವನು ಗನ್ನಿಟ್ಕೊಂಡು ಹೋಗ್ತಾನೆ. ಹಿಂದೆಲ್ಲ ಸ್ವಲ್ಪ ಗಲಾಟೆಗಳಾಗಿತ್ತು, ಕೆಲವು ಕಡೆ ರಾತ್ರಿ ದರೋಡೆ ಜಾಸ್ತಿ ಆಗ್ತಿತ್ತು. ಆಗ ಸಾಮಾನ್ಯ ಬಸ್ಗಳಿಗೆ ಏನು ಮಾಡ್ತಿದ್ರು ಅಂದರೆ ಒಂದು ಮಿಲಿಟ್ರಿ ಕಾನೂನು ಹೋಗೋ ಹಿಂದೊಂದು ಮುಂದೊಂದು, ಗೊತ್ತಾಯ್ತು? ಒಟ್ಟಿಗೆ ಹೋಗಿ ಬಸ್ಗಳೆಲ್ಲ 10ರಿಂದ 12 ಇದ್ದರು ಬಸ್ಸುಗಳು. 10 ಗಂಟೆ 12 ಬಸ್ಸು ಒಟ್ಟಿಗೆಲ್ಲ ಮೆರವಣಿಗೆ ಹೋದಾಗ ಹೋಗಬೇಕು. ಹಿಂದೊಬ್ಬರು ಯಾಕಂದ್ರೆ ರಾಬರ್ಸ್ ಜಾಸ್ತಿ ಇದ್ದರು ಅಂತೇಳಿ. ಈಗ ಅದೆಲ್ಲ ಕಡಿಮೆ ಆಗಿದೆ. ಈಗ ವ್ಯಧದ ಶಾಶ್ವತೀಭ್ಯ ಸಮಾಭ್ಯ ಯಚ್ಚಿಕೇತ ಸತ್ಯಭಿತ್ ತನ್ನಮೋಹಂ. ಇವತ್ತು ಶಾಶ್ವತ ಇರುತ್ತೆ ಅಂದಮೇಲೆ ಅದು ಸತ್ಯವಾಗಿರುತ್ತೋ ಸುಳ್ಳಾಗಿರುತ್ತೆ ಪ್ರಶ್ನೆ ಬರಲೇ ಇಲ್ಲ. ಸತ್ಯ ಆಗಿದ್ರೂ ಇರೋಕ್ಕೆ ಸಾಧ್ಯ. ಜಾದುಗಾರ ಶಾಶ್ವತ ತೋರ್ಸೋಕ್ಕೆ ಬರಲ್ಲದಲ್ಲ, ಈಗ ತೋರಿಸ್ತಾರೆ ಅಷ್ಟೇ, ಮುಂದಕ್ಕೆ ಹೋಗ್ತಿದ್ರೆ ಇಲ್ಲ ಈಗ ಅಷ್ಟೇ, ಮತ್ತೆ ಹೊಸ್ತಾ ಮಾಡಬೇಕು ಅವನು.
ತಿಳಿತಾ ಮಾಡಿ ಇಟ್ಬಿಟ್ಟು ಬಿಡ್ತವೆ ಯಾವ ಬಂದು ನೋಡ್ಕೊಂಡೋಗಿ ಇಲ್ಲಿದೆ ಅಂತಾರಲ್ಲ ಹಾಗೆ ಶಾಶ್ವತ ಕಾಲ ಅದು ಇದೆ ಅಂದಮೇಲೆ ಅದಕ್ಕೆ ನಿತ್ಯತ್ವ ಸತ್ಯತ್ವ ಒಪ್ಪಬೇಕೆ ಹೊರತು ಅದೇನು ಮಿಥ್ಯಾತ್ವ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಯಚ್ಚಿಕೇತ ಸತ್ಯಮಿತ್ ತನ್ನಮೋಹಂ ವಸು ಸ್ಪಾರ್ಹಂ ಉತ ಜೇತ ಉತ ದಾತ. ಯತ್ ಚಿಕೇತ ದೇವರು ಏನು ಮಾಡ್ತಾನೋ ಏನದು ಸತ್ಯಮಿತ್ ಸತ್ಯಮೇವ. ವೇದದಲ್ಲಿ ಇತ್ತಂದರೆ ಏವ ಅಂತ ಅರ್ಥ, ಇಲ್ಲಲ್ಲ ಅಲ್ಲಿ ವೇದಗಳಲ್ಲಿ ಸತ್ಯಮಿತ್ ಸತ್ಯಮೇವ. ಈ ಸೃಷ್ಟಿ ಎಂಥ ಸೃಷ್ಟಿ ಅದು ಸತ್ಯವಾದ ಸೃಷ್ಟಿನೇ. ತನ್ನಮೋಘಂ ಅದು ವ್ಯರ್ಥ ಅಲ್ಲ. ಅದು ಎರಡು ಕಾರಣ, ಸತ್ಯ ಹೌದು ಅದು ವ್ಯರ್ಥ ಅಲ್ಲ. ಉದಾಹರಣೆಗೆ ಕೆಲವು ಮ್ಯಾನರಿಸಮ್ ಅಂತ ಇರುತ್ತೆ. ಮ್ಯಾನರಿಸಮ್ ಏನದು ಉದ್ದೇಶ ಇಲ್ಲ ಅದಕ್ಕೆ, ಸುಮ್ಮನೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಕೆಲವರು ಇರ್ತಾರೆ ಫಾಲೋ ಮೀ ಅಂತಾರೆ, ಯಾವಾಗಲೂ ಉದ್ದಕ್ಕೂ ಪ್ರತಿ ಲೈನ್ಗೂ ಹೇಳ್ತಾ ಇರ್ತಾರೆ. ಅದು ಹೇಳಿದರೆ ಎಷ್ಟು ಸರ್ತಿ ಹೇಳಬೇಕು. ಕೆಲವರು ಅಂಡರ್ಸ್ಟ್ಯಾಂಡ್ ಅಂತಿರ್ತಾರೆ. ಪ್ರತಿ ಸರ್ತಿ ಒಂದು ಸರ್ತಿ ಅಲ್ಲ, ಮಾತಿಗೆ ಅಂತಿರ್ತಾರೆ. ಅವೆಲ್ಲ ಮ್ಯಾನರಿಸಮ್ ಮತ್ತು ಆ ಥರ. ಕೆಲವರು ಏನೋ ಒಂದು ಕೈ ಜಾಡಿಸೋದು ಕಾಲು ಎರಡೇ ಇರುತ್ತೆ. ಹಾಂ ಅದು ಇರುತ್ತದು ಆ್ಯಕ್ಚುಲಿ ಅಂತ ಕೆಲವರು, ಇನ್ಫ್ಯಾಕ್ಟ್ ಅಂತ ಕೆಲವರು, ಅವ್ರವ್ರಿಗೆ ಸ್ಪೆಷಲ್ ಅದು ಬಂದುಬಿಟ್ರೆ ಇನ್ಫ್ಯಾಕ್ಟ್ ಬೆಟ್ರ್ ಬೆತ್ತರು ಅದೇ ಹೇಳ್ತಿರ್ತಾರೆ ಅಂತ ಅರ್ಥ. ಇಲ್ಲಿ ಆಗಲ್ಲ. ಏನಾಗಿದೆ ಇಲ್ಲಿ ಬೇಡ್ತಾನೆ ಅದು ವ್ಯರ್ಥ ಅಲ್ಲೇ ಅಲ್ಲ. ನಾವು ಎಷ್ಟೋ ವ್ಯರ್ಥ ಕೆಲಸ ಮಾಡ್ತೀವಿ ಗೊತ್ತಾಯ್ತಾ, ಎಷ್ಟೋ ವ್ಯರ್ಥ ಕೆಲಸ ದೇವ್ರು ಏನು ಕೂಡ ಮಾಡಲ್ಲ. ಒಂದು ಸರಿ ತೆಪ್ಪೆ ಹಾಕಿದ್ರು ಅದಕ್ಕೆ ಅರ್ಥ ಇರಬೇಕು. ಗಮನಾಸನ ಸಂಕಥಾದಿ ಲೀಲಾಹ. ಆಚಾರ್ಯ ಎದ್ರು ನಿಂತರು ಓಡಾಡಿ ಪ್ರತಿಯೊಂದಕ್ಕೂ ಏನಿದೆ ದೊಡ್ಡ ಮೆಸೇಜ್ ಇದೆ. ಸುಮ್ಮನೆ ಇದ್ದರೂ ಮೆಸೇಜ್ ಇದೆ, ಮಾತಾಡಿದ್ರೂ ಮೆಸೇಜ್ ಇದೆ. ಅಂಥವ್ರಿಗೆ ದೇವರು ಅಂಥವನಾದ್ದರಿಂದ ಜಗತ್ತಿನ ಸೃಷ್ಟಿ ವ್ಯರ್ಥ ಅಲ್ಲ. ಒಂದು ಅದು ಸತ್ಯ, ಆಮೇಲೆ ಪರ್ಪಸ್ಫುಲ್. ಏನೋ ಮಾಡಿದ್ದ, ಏನೋ ಮಾಡೋಕ್ಕೆ ಎಷ್ಟೋ ಇವತ್ತು ಇನ್ವೆನ್ಷನ್ಸ್ ಬಂತಲ್ಲ ಸೈಂಟಿಫಿಕಲಿ, ಯಾರು ಇಂಟೆಂಡೆಡ್ ಮಾಡಿದ್ದಲ್ಲ, ಅದು ಆ್ಯಕ್ಸಿಡೆಂಟಲ್ಲಿ ಬಂದಿದ್ದಾವೆಲ್ಲ. ದೇವ್ರು ಏನೋ ಮಾಡಿಬಿಟ್ಟು ಅಂತ ತಿಳ್ಕೊಬಾರ್ದು. ದೇವ್ರು ಏನೋ ಮಾಡೋಕ್ಕೆ ಅಂತೋದು ಎಡವಟ್ಟಾಗೋಯ್ತು. ಅದಕ್ಕೆ ಎಲ್ಲವೂ ಅದು ಒಂದೇ ಅಲ್ಲ, ಎಲ್ಲವೂ ಹಾಗೆ ಬಂದಿದೆ. ಯಾವ್ಯಾವ್ದು ಮಾಡಿದ್ದಾರೆ ಅದು ಅಂದ್ಕೊಂಡಿದ್ದೇ ಅಲ್ಲ. ಆ್ಯಪಲ್ ತಲೆ ಮೇಲೆ ಬಿತ್ತು, ಅಲ್ಲಿ ಫಿಕ್ಸ್ ಮಾಡಿ ಬೆಳ್ಳಕ್ಕೆ ಇಟ್ಟಿದ್ದಿಲ್ಲ, ಅದನ್ನೇನು ಹೊಡಿತಾವೆ. ಈ ರೀತಿ ಯೋಚನೆ ಮಾಡಿದರೆ ದೇವ್ರು ಮಾಡೋದಲ್ಲ ಆ ಥರ ಅಲ್ಲ. ಹೇಗೆ ಮಾಡ್ತಾನೆ, ಈಗ ಆಗಬೇಕು ಅಂತಲೇ ಮಾಡ್ತಾನೆ, ಹಾಗೇ ಮಾಡ್ತಾನೆ. ಹೊಸ ರುಚಿ ಬರೋದು ಹಾಗೆ ಎಷ್ಟೋ ಸಲ ಕೆಟ್ಟೋಗ್ಬಿಡುತ್ತೆ. ಅದು ಏನೋ ಮಾಡೋಕ್ಕೆ ಇನ್ನೊಂದೇನೋ ಬರೋದು, ಅವ್ರು ಹೊಸ ಐಟಮ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ಹಾಗೆ ಮಾಡೋಕ್ಕೆ ಶುರು ಮಾಡೋದು. ಎಷ್ಟೋ ಆಕಸ್ಮಿಕ ಬಂದಿರೋದು. ಹಾಲು ಹೊಡೆದು ಏನು ಮಾಡಬೇಕಾದ್ರೆ ಯೋಚನೆ ಮಾಡಿದರು, ಬುದ್ಧಿವಂತಿಕೆ ಮಾಡಿ ಏನೋ ಮಾಡಿದ್ರು, ಹೊಸ ರುಚಿ ಬಂತು, ಅದು ಸ್ವೀಟ್ ಹೆಸರಾಗುತ್ತೆ ಮನೆಗೆ. ಉದ್ದೇಶ ಒಡಿಸಿದ್ರು. ಆಮೇಲೆ ನಿಂಬೆಹಣ್ಣು ಬಿಟ್ಟು ಒಡಿಸಿಬಿಟ್ಟು ಆ ಟೇಸ್ಟ್ ತರಕ್ಕೆ ಶುರು ಮಾಡಿದ್ರು. ಅದು ಬೇರೆ ಅದು. ಎಷ್ಟೋ ಆಹಾರ ಪದಾರ್ಥ ರುಚಿಗಳಿಂದ ಹಿಡಿದು ಅವೆಲ್ಲ ಮಾಡ್ತಾ 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 ಬಂದಿರೋದು. ದೇವರು ಹಾಗಲ್ಲ, ಏನು ಮಾಡಿ ಪ್ರತಿಯೊಂದು ಕೂಡ ಏನದು ತಿಳ್ಕೊಂಡೇ ಮಾಡ್ತಾನೆ. ನಿದ್ದೆಲ್ಲಿ ಹೊರಡುತ್ತೇವೆ ನಾವೀಗ, ನಮಗೆ ಜ್ಞಾನನೇ ಇರೋದಿಲ್ಲ. ಈ ಕಡೆ ಆ ಕಡೆ ಹೊರಡ್ಬೇಕಾದ್ರೆ ಏನು ಜ್ಞಾನ ಇರೋದಿಲ್ಲ. ಅಂದರೆ ನಮ್ಮ ಕೈಲಿಲ್ಲ ಅಂತ ಆಯ್ತು. ಈಗ ಹೊರಡೋದು ಕೂಡ ಇನ್ನೊಬ್ಬರು ಮಾಡಿಸ್ತೀವಿ, ನಮ್ಗೆ ಯಾರು ಎಚ್ಚರ ಇರಬೇಕಾಗಿತ್ತು, ಏನು ಗೊತ್ತಿಲ್ಲ. ಯಚ್ಚಿಕೇತ ಸತ್ಯಮಿತ್ತನ್ನ ಮೋಹಂ ವಸು ಸ್ಪಾರ್ಹಂ ಉತ ಜೇತ ಉತ ದಾತ. ಅದೇ ರೀತಿ ವಸು ಅಂದರೆ ಸಂಪತ್ತು ಅಂದರೆ ಇಂದ್ರದೇವರ ಕಥೆಯನ್ನು ಹೇಳ್ತಿರೋದು. ಇಂದ್ರದೇವರು ಬೇಕಾಗಿ ಇಂದ್ರಪತಿನ ಯಾರು ಕಿತ್ಕೊಂಡ್ಬಿಟ್ರೋ, ಬಲಿ ಚಕ್ರವರ್ತಿ ಕಿತ್ಕೊಂಡ್ಬಿಟ್ರು. ಸ್ಪಾರ್ಹಂ ಬೇಕಾಗಿದ್ದದು, ಕೊವೆಟೆಡ್ ಇಂದ್ರ ಹೋಗಿಬಿಡ್ತದು. ಏನು ಮಾಡಿದ ಕೃಷ್ಣ ಕೊನೆಗೆ ವಾಮನ ರೂಪಿ ಪರಮಾತ್ಮ ಬಂದು ಜೇತ ಬಲಿಯನ್ನು ಗೆದ್ದು ಬಿಟ್ಟು ದಾತ ಇತರ ವಾಪಸ್ ಕೊಟ್ಟು. ವಸು ಸ್ಪಾರ್ಹಂ ಜೇತ ಉತ ದಾತ. ಅವ್ರು ತೊಗೊಳಕ್ಕಾಗಲಿಲ್ಲ ಅವರಿಗೆ. ಸೊ ಸುಳ್ಳು ಹೆಸರು ಕೊಟ್ಟ ಅಂದರೆ ದೇವ್ರಿಗೆ ಕ್ರೆಡಿಟ್ ಬರುತ್ತಾ? ಸುಳ್ಳು ಬರ್ತಾರಾ? ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಸುಳ್ಳೇ ಆರ್ಡರ್ ಕೊಟ್ಟಿದ್ದೀವಿ ಒಪ್ತಾರಾ? ಸಾಧ್ಯ ಇಲ್ಲ. ಕೊಟ್ಟರೆ ಸತ್ಯ. ಮಲ್ಲಿ ಕೊನೆ ಒಂದು ಲೆಟ್ರ್ ಬರೆಯಲ್ಲ, ದಿಸ್ ಇಸ್ ಕರೆಕ್ಟ್ ಅಂತ ಯಾರೂ ಬರೆಯಲ್ಲ, ಗೊತ್ತಾಯ್ತಾ? ವ್ಯಾಲಿಡ್ ಲೆಟ್ರ್ ಅಂತ ಕರೆಯೋದಿಲ್ಲ. ಅದೇ ಕೊಟ್ಟು ಇದೆಲ್ಲ ಏನಿರ್ತದಲ್ಲ ಆ ಸೀಲ್ಗಳು ನೋಡ್ಬಿಟ್ರೆ ವ್ಯಾಲಿಡ್ ಅಂತಲೇ ಅರ್ಥ. ಇದು ಸುಳ್ಳಲ್ಲ, ತಪ್ಪು ನಡ್ಕೊಳಕ್ಕೆ ಹೋಗಬೇಡಿ, ಅವೆಲ್ಲ ಕಥೆ ಯಾರೂ ಬರೆಯೋದಿಲ್ಲ. ಸ್ವತಃ ಪ್ರಾಮಾಣ್ಯ ಅಂತ ಅರ್ಥ. ವಿಶ್ವಂ ಸತ್ಯಂ. ಇನ್ನೊಂದು ವಾಕ್ಯ, ವಿಶ್ವಂ ಸತ್ಯಂ ಭಗವಾನ ಯುವೋ ಇಂದ್ರಸ್ ಯುವೋರಿತ್ ಆಪಶ್ಚ ನ ಪ್ರಮಿನಂತಿ ವ್ರತಂ ವಾ. ಅವ್ರು ಹೇಳ್ತಾರೆ ವಿಶ್ವಂ ಸತ್ಯಂ, ಕಷ್ಟ ವಾಕ್ಯ ಅದು. ವಿಶ್ವಂ ಮಿಥ್ಯ ಅಂತ ಅವ್ರು ಕರೆದ್ರೆ ವಿಶ್ವಂ ಸತ್ಯಂ ಅಂತೇಳಿ ಅವ್ರೇನು ಹೇಳಿದ್ರು ಹಾಗಿದ್ದರೆ, ಇಲ್ಲ ಸತ್ಯಂ ಅಂತ ಹೇಳಿದ್ದಾರೆ, ಅದು ವ್ಯಾವಹಾರಿಕ ಸತ್ಯಂ ಅಂತ ಅರ್ಥ. ಸೊ ವ್ಯಾವಹಾರಿಕ ನೀವು ಸೇರಿಸಿದ್ದಿದ್ದು ಅಲ್ಲಿಲ್ಲ, ವ್ಯಾವಹಾರಿಕ ಸತ್ಯ ಅಂತ ಪದ ಇಲ್ಲ. ಮತ್ತು ಸತ್ಯ ಶಬ್ದಕ್ಕೆ ಎರಡರ್ಥ ಉಪಯೋಗಿಸ್ಬೇಕು ಅಂತಿಲ್ಲ. ಮತ್ತು ಒಂದು ಸತ್ಯ ಅಂದರೆ ಸತ್ಯ ಅಂತಲೇ ಅರ್ಥ. ನೀವು ಮಧ್ಯೆ ಸೇರಿಸ್ಕೊಂಡು ಅರ್ಥ ಮಾಡಿಬಿಟ್ರೆ ಹಾಗೆಲ್ಲ ಮಾಡಬಾರ್ದು. ಅವರು 10 ರೂಪಾಯಿ ಕೊಡಿ ಅಂತ ಹೇಳಿದ್ದಾರೆ, 10 ರೂಪಾಯಿಗೆ 10,000 ಅಂತ ಅರ್ಥ ಅಂತ ಹೇಳಿದ.
ಓದು ಒಪ್ಪಿಡ್ತಾರೆ ಯಾರು ಅದೇ ಇಲ್ಲ ಅದು ಬೆರೆಸೋಬ ಅದು ತೀರ ಗಲಾಟೆ ಬೇರೆ ಅವ್ರ ಹತ್ರ ಬೆರೆಸೋಬಾಗಿದ್ರೆ ಅಂತ ಹೇಳ್ತಾರೆ. ಸುಮ್ಮನೆ ಗಲಾಟೆ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಡೌಟ್ ಬಂದೇ ಬೆರೆಸೋಬ ಅಷ್ಟೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಯಾವುದಕ್ಕೂ ಏನೋ ಅರ್ಥ ಮಾಡೋಕ್ಕೆ ಹೋಗಬಾರ್ದು. ಯಚ್ಚಿಕೇತ ಸತ್ಯಮಿತ್ತನ್ನ ಮೋಹಂ ವಸುಸ್ಪಾರ್ಹಂ ಉತ ಜೇತಾ ಉತ ದಾತ ವಿಶ್ವಂ ಸತ್ಯಂ ಭಗವಾನೌ. ಅದು ಬಿಡಿಸ್ಕೋಬೇಕದನ್ನು. ಯುವೋಹೋ, ಯಾಕೆ ಮುಂದೆ ದ್ವಿವಚನ ಇದೆ, ಇದು ದ್ವಿವಚನನೇ. ಇದು ಆಪಶ್ಚನ ಪ್ರವಿನಂತಿ ವ್ರತಮ್ಮ. ವ್ರತ ಯಾರೂ ಕೆಡಿಸೋಕ್ಕೆ ಸಾಧ್ಯ ಇಲ್ಲ, ಜಗತ್ ಸತ್ಯವಾಗಿದೆ ಇದು ಘೋಷಣೆ ಮಾಡ್ತಾ ಇದ್ದಾರೆ. ಇನ್ನೊಂದಿದೆ, ಪ್ರಘಾನ್ವಶ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ. ಇನ್ನೊಂದಿದು, ಇದೆಲ್ಲಿದ್ದು ತಾತ್ಪರ್ಯ ಎಲ್ಲ ಕೋಟ್ ಮಾಡಿದ್ದಾರೆ, ಪ್ರತಿಯೊಂದು ಕೋಟ್ ಮಾಡಿದ್ದಾರೆ. ಪ್ರಘಾನ್ವಶ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ. ಮಹತಃ ಪರಮಾತ್ಮ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಪರಮಾತ್ಮ ಏನು ಮಾಡ್ತಾನೋ ಮಹಾನಿ, ಏನು ಮಹತ್ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅವೆಲ್ಲ ಏನವು? ಸತ್ಯ. ಸತ್ಯಾನಿ, ಸತ್ಯವೇ ಹೊರತು ಬೇರೆ ಅಲ್ಲ. ಸತ್ಯಸ್ಯ ಕರಣಾನಿ ವೋಚಂ, ಅದು ಸತ್ಯಸ್ಯ ಕರಣಾನಿ, ಸತ್ಯಕ್ಕೆ ಸೃಷ್ಟಿಗೆ ಸಾಧನ. ಇವತ್ತು ಸತ್ಯವಾದ ಕಡಲೆ ಹಿಟ್ಟಿದೆ, ಸತ್ಯವಾದ ಕಡಲೆ ಹಿಟ್ಟಿದ್ದಾಗ ಸತ್ಯವಾದ ಪದಾರ್ಥ ಮಾಡ್ಲಿಕ್ಕೆ ಬಂತವರಿಗೆ. ಬೋರ್ಡ್ನಾಗ ಎಂಡ ಮಾಡಿದೆ, ಸುಳ್ಳು ಕೊಟ್ಬಿಟ್ಟು ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ವಸ್ತು ಕಾರಣ ಸತ್ಯ, ಕಾರ್ಯನೂ ಸತ್ಯ. ಈ ರೀತಿ ಹೇಳ್ತಾ ಬಿಡಿಸಿ ಹೇಳಿರ್ಬೇಕಾದ್ರೆ ಇದಕ್ಕೆಲ್ಲ ಯಾಕೆ ವ್ಯವಹಾರ ಸೇರಿಸ್ಕೋಬೇಕು ನೀವೀಗ? ನಾವೇನು ಸೇರಿಸ್ಕೊಂಡ್ರೆ ಹಾಗೆ ಅರ್ಥ ಮಾಡಿದ್ದೆ ಹಿಂದೆ ಮುಂದೆ. ನೀವು ಸೇರಿಸ್ಕೊಂಡು ಅದೇನು ಏನೋ ಸೇರಿಸ್ಕೊಂಡಿದ್ದಲ್ಲ, ಏನು ಸೇರಿಸ್ಕೊಂಡಿದ್ದು ನೀವೀಗ? ಉದಾಹರಣೆಗೆ ಇದು ಹಾಕಿದರು, ಪಾಯಸ ಹಾಕಿದರು, ದ್ರಾಕ್ಷಿ ಗೋಡಂಬಿ ಸೇರಿಸ್ಬೋದು. ಸ್ವಲ್ಪ ಇದು ಸೇರ್ಸೋಕ್ಕಾಗತ್ತಾ? ಬಾಳೆಹಣ್ಣು ಸ್ವಲ್ಪ ಲೈಟಾಗಿ ಹಾಕ್ಲಿಕ್ಕೆ ಬರುತ್ತಾ? ಸೇರಿಸ್ಕೊಂಡ್ರಿ ಅಂದರೆ ಎಲ್ಲ ಸೇರಿಸ್ಕೊಂಡ್ಬಿಡ್ತೀವಿ ಅಂದರೆ ಇದಕ್ಕೆ ಯಾವುದನ್ನು ಸೇರಿಸಿದರೆ ಇದು ರುಚಿ ಏನಾಗೋದಿಲ್ಲ, ಕೆಡೋದಿಲ್ಲ. ಫಸ್ಟು ಮತ್ತು ಏನಾಗಬೇಕು? ಎನ್ಹ್ಯಾನ್ಸ್ ಆಗಬೇಕು, ಅದನ್ನು ಸೇರಿಸ್ಕೋಬೇಕು. ಸೇರಿಸೋದಕ್ಕೆ ಅರ್ಥ ಇದೆ ಹೊರತು ವಿಶ್ವಂ ಸತ್ಯಂ ಸೇರಿಸಿದ್ದಾರೆ. ಇನ್ನೇನೋ ಸೇರಿಸ್ತೀನಿ ನೀನು ಪರಮಾತ್ಮ ಹೇಗಿರಬೇಕು ಎಕ್ಸ್ಪ್ಲೇನ್ ಮಾಡು. ಆದರೆ ಏನು ಅಲ್ಲಿಗೆ ಅದು ಅದೇ ಇಲ್ಲ ಅಂತ ಅರ್ಥ ಮಾಡಿಬಿಟ್ರೆ ತಪ್ಪದು. ಪ್ರಘಾನ್ವಶ್ಯ ಮಹತೋ ಮಹಾನಿ ಸತ್ಯಾಸತ್ಯಸ್ಯ ಕರಣಾನಿ ವೋಚಂ ಅನಾದ್ಯನಂತಂ ಜಗದೇತದೀದೃಕ್ ಪ್ರವರ್ತತೆ ನಾತ್ರ ವಿಚಾರ್ಯಮಸ್ತಿ. ಎಷ್ಟು ಶ್ರುತಿ ಕೊಟ್ಬಿಡ್ತಾರೆ. ಏತ ಅನಾದಿ ಅನಂತಂ ಏತಜ್ಜಗತ್, ಈ ಜಗತ್ತು ಅನಾದಿಯಾಗಿದೆ ಮತ್ತು ಅನಂತವಾಗಿದೆ. ಈದೃಕ್ ಪ್ರವರ್ತತೆ ನಾತ್ರ ವಿಚಾರ್ಯಮಸ್ತಿ, ಸದಾ ನಡೀತಾನೇ ಇರ್ತದೆ, ಇದೆಂದು ಸ್ಟಾಪ್ ಆಗೋದಿಲ್ಲ. ನ ಚ ಅನ್ಯಥಾ ಕ್ವಾಪಿ ಚ ಕಶ್ಯ ಚ ಇದಮಭೂತ್, ಬೇರೆ ರೀತಿ ಆಗೋದಿಲ್ಲ, ಯಾವ ಕಾಲಕ್ಕೂ ಬದಲಾವಣೆ ಆಗೋದಿಲ್ಲ. ಅಂದರೆ ಈ ಪ್ರೋಸೆಸ್ ಇದೆಯಲ್ಲ ಹಾಗೆ ನಡೆಯುತ್ತೆ. ಪುರಾ ನಾಪಿ ತಥಾ ಅಭವಿಷ್ಯತೆ, ಹಿಂದೆನೂ ಬದಲಾಗಿಲ್ಲ, ಮುಂದೇನೂ ಬದಲಾಗೋದಿಲ್ಲ. ಈ ಪ್ರೋಸೆಸ್ ಹೀಗೆ ನಡೀತಾ ಇರ್ತದೆ. ಅಸತ್ಯ ಬಾಹುರ್, ಇನ್ನೂ ಸ್ಪಷ್ಟ ಮಾಡ್ತಾರೆ. ಅಸತ್ಯ ಬಾಹುರ್ ಜಗತೇ ತದಜ್ಞಾಹ. ಯಾರು ಅಸತ್ಯ ಅಂತ ಹೇಳ್ತಾರಲ್ಲ ಅವ್ರ ಅಜ್ಞರು, ತಿಳುವಳಿಕೆ ಇಲ್ಲದವರು ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದು ಏನು ಸಾಧನೆ ಮಾಡೋಕ್ಕೆ ಬರುತ್ತೆ ಅವರಿಗೆ? ಸೇರಿಸ್ಕೋಬೇಕು, ಬಿಡ್ತಾ ಹೋಗ್ಬೇಕು, ಅವೆಲ್ಲ ಅಲ್ಲ ಬೇರೆ ಅರ್ಥ. ನೀವು ಸಾವಿರ ಹೇಳ್ಬೋದು, ಕೃಷ್ಣ ಹೇಳಿದ. ಕೆಲವರು ಹೀಗೆಲ್ಲ ಹೇಳ್ತಾರೆ, ಸರಿಯಲ್ಲ, ಅದು ಸರಿ. ಸತ್ಯ ಅಂತ ಹೇಳಿದ್ದನ್ನು ನೀವೇ ಸೇರಿಸ್ಕೊಂಡ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಅಸತ್ಯ ಬಾಹು ಜಗತೇ ತದಜ್ಞಾಹ ಶಕ್ತಿಂ ಹರೇರ್ಯೇನ ವಿದುಃ ಪರಾಂ ಹಿ. ಯಾರು ಪರಮಾತ್ಮನ ಪರಶಕ್ತಿ ಗೊತ್ತಿಲ್ಲ ಅವರು ಏನೋ ಕರೀತಾರೆ ಹೊರತು ಗೊತ್ತಿದ್ದವ್ರಿಗೆ ಮಾತಾಡೋದಿಲ್ಲ. ಯಹ ಸತ್ಯರೂಪಂ ಜಗದೇತದೀದೃಕ್ ಸೃಷ್ಟ್ವಾತ್ಮಭೂತ್ ಸತ್ಯಕರ್ಮ ಮಹಾತ್ಮ. ದೇವರಿಗೆ ಸತ್ಯ ಸಂಕಲ್ಪ ಅಂತಿದೆ, ಸತ್ಯಕಾಮ ಅಂತಿದೆ. ಅಂದಮೇಲೆ ಸತ್ಯ ಆಯಿತೋ ಇಲ್ಲ? ಅದೀಗ ಸತ್ಯ ಸಂಕಲ್ಪ ಅಂದರೆ ಜಗತ್ತು ಸೃಷ್ಟಿ ಮಾಡಬೇಕು ಅಂತ ಹೊರಟ. ಅವಾಗ ಸುಳ್ಳು ಜಗತ್ತು ಸತ್ಯ ಜಗತ್ತೇ ಆಗಬೇಕದು. ಸತ್ಯ ಜಗತ್ತಿನ ಸೃಷ್ಟಿಗೋಸ್ಕರ ಸಂಕಲ್ಪವನ್ನು ಮಾಡಿದ. ಅವನ ಸಂಕಲ್ಪ ಸತ್ಯ. ಅಷ್ಟು ಸಾಕು ನಿಮ್ಮ ಮತ ಹೋಗಲಿಕ್ಕೆ. ದೇವ್ರು ನಿರ್ಗುಣ ಅಂತ ಹೇಳಿದಾಗ ಅವನ ಸಂಕಲ್ಪನೂ ಸತ್ಯ, ಅವನು ಸತ್ಯ, ಎರಡು ಸತ್ಯ ಬಂದರೆ ಹೋಯ್ತಲ್ಲ ಮತ. ಇಷ್ಟೆಲ್ಲ ವಿರೋಧಗಳಿವೆ. ಇದೆಲ್ಲ ಹೇಳೋರು ಎಲ್ಲ ತೋರಿಸೋರು ಬೇಕಾಗಿತ್ತು. ಆಯ್ತು, ಈ ಬಂದ ಡೈರೆಕ್ಟಾಗಿ ಕೊಡ್ಲಿಕ್ಕೆ ಶುರು ಮಾಡಿದಾಗ ಅವರಿಗೆ ಭಾರಿ ಆಘಾತ ಆಯಿತು. ಸಮೂಹ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾಯಿದ್ರು. ಆದಮೇಲೆ ಸಾಧ್ಯ ಆಗಲಿಲ್ಲ. ಸತ್ಯಕರ್ಮ, ಸತ್ಯಾನಿ ಕರ್ಮಾಣಿ ಯಸ್ಯ ಸಹ ಸತ್ಯಕರ್ಮ. ಅವ್ರು ಮಾಡೋ ಕರ್ಮಗಳಲ್ಲಿ ಯಾರ ಕರ್ಮಗಳೆಲ್ಲ ಸತ್ಯವಾಗಿಯೋ ಅವನ್ಯಾರೋ ಅವನು ಸತ್ಯಕರ್ಮ. ಕೆಲವರು ಕೊಟ್ಟರೆ ಭಾರಿ ಶ್ರೀಮಂತ, ಒಳ್ಳೆಯವನು, ಅಲ್ಲಿ ಬಂಗಾರದ ಕೊಟ್ಟ, ನಾವು ಟೆಸ್ಟ್ ಮಾಡೋಕ್ಕೆ ಹೋಗೋಲ್ಲ. ಏನಂತ ಅರ್ಥ? ಇನ್ನೊಬ್ಬ ಯಾವನೋ ಕೊಟ್ಟ, ಬಂದು ಟೆಸ್ಟ್ ಮಾಡಿಯಪ್ಪ, ಅದು ಬೋಸ್ಗಾರ ಅವಳು ಹಿಂದೆ ಆಗಿತ್ತು ತಮಗೆ ಹೇಗಾಗಲೇ ಅಂತ ಹೇಳಿದ. ಅವಳಿಗೆ ಪೈಸೆ ಇಲ್ಲ, ಇದೇ ಕೊಡ್ತಾವ್ರು, ಏನೋ ಮೋಸ ಮಾಡಿದ ತಗೋ ಅಂತ ಹೇಳಿ. ಅದು ವ್ಯಕ್ತಿ ನೋಡಬೇಕೀಗ. ಸತ್ಯಕರ್ಮ ಅಂತ ಪರಮಾತ್ಮ. ಸತ್ಯಕರ್ಮ ಮಾಡಿದ ಅಸತ್ಯ ಅಂತ ಕರೆದು ತಪ್ಪಾಗಲಿಲ್ಲ. ಡೌಟ್ ಕೂಡ ಪಡಬಾರ್ದು ಅದ್ರ ಬಗ್ಗೆ. ಸತ್ಯಸ್ಸೋ ಅಸ್ಯ ಮಹಿಮಾ ಅಜ್ಞಾಹ ಶಕ್ತಿಂ ಹರೇರ್ಯೇ ನಾ ವಿದುಹು ಪರಾಂಹಿ. ನೋಡೋದಕ್ಕೆ ಎಷ್ಟೊಂದು ಕೊಟ್ಟು ಮಾಡ್ತಾರೆ ಅನಿಸುತ್ತೆ. ಪ್ರತಿಯೊಂದು ಕೊಟೇಶನ್ಗೂ ಲಿಂಕ್ ಇದೆ.
ಒಂದೊಂದೇ ಹೇಳ್ತಾ ಹೋಗ್ತಾರೆ. ಮೊದಲು ಅಸತ್ಯ ಅಂತ ತಿಳ್ಕೊಬಾರ್ದು ಶುರು ಮಾಡಿದರು. ದೇವರು ಸರ್ವಜ್ಞ, ಸೃಷ್ಟಿ ಮಾಡೋದೆಲ್ಲ ಸಾರ್ಥಕ ಉದ್ದೇಶ ಇದೆ ಅಂತ ಹೇಳಿದರು. ನಿಧಾನ ಬಂದುಬಿಟ್ಟು ಅದು ಸುಳ್ಳಲ್ಲ ಅಂತ ಅದನ್ನು ಹೇಳಿದರು. ಸತ್ಯವಾದ ಜಗತ್ತನ್ನು ಐಶ್ವರ್ಯವನ್ನು ಗೆದ್ದು ಇಂದ್ರನಿಗೆ ಕೊಟ್ಟರು ಅಂತ ಹೇಳಿದರು. ಇವೆಲ್ಲ ಹೇಳ್ತಾ ಬಂತು. ಇನ್ನು ಹೇಳಬೇಕು ಯಾರು ಅಸತ್ಯ ಅಂತ ಹೇಳಿದ್ರೆ ತಿಳುವಳಿಕೆ ಇಲ್ಲ ಅಂತ ಇನ್ನೂ ಸ್ಪಷ್ಟ ಮಾಡಿದರು. ಇದು ಮಾಡ್ತಾ ದಾಡ್ಯ ಕೊಡ್ತಾ ಹೋಗ್ತಾರೆ. ಹಾಗೆ ಕೊಟೇಶನ್ ಎಷ್ಟು ಕೊಟ್ಟಿದ್ದಾರೋ ಆರ್ಡ್ರ್ ಕೂಡ ಇಂಪಾರ್ಟೆಂಟ್. ಅದು ಒಂದೊಂದರಲ್ಲಿ ಮುಂದಕ್ಕೆ ಹೋಗ್ತಾ ಇರಬೇಕು, ಆ ಥರ ಮಾಡ್ತಾರೆ. ಅರ್ಥ ಆಯ್ತಾ? ಅಸತ್ಯ ಬಾಹು ಜಗದೇತಜ್ಞಾ ಶಕ್ತಿಂ ಹರ್ಯೇ ನ ವಿದುಃ ಪರಾಂ ಹಿ ಯಸ್ಸತ್ಯ ರೂಪಂ ಜಗದೇತದೀದೃಕ್ ಸೃಷ್ಟ್ವಾತ್ಮಭೂತ್ ಸತ್ಯಕರ್ಮ ಮಹಾತ್ಮ. ಜಗತ್ತನ್ನು ಸೃಷ್ಟಿ ಮಾಡಿದ್ದು ಸತ್ಯವಾಗಿರೋದ್ರಿಂದ ಜಗತ್ತು ಏನು ದೇವರಿಗೆ ಏನಂತ ಹೆಸರು ಬಂತು? ಸತ್ಯಕರ್ಮ ಅಂತ ಹೆಸರು ಬಂತು. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಭಗವತ್ ಪ್ರಸಿದ್ಧವಾದ ಶ್ಲೋಕಗಳು. ಯಾರು ಅಸತ್ಯ ಅಂತ ಕರೀತಾರೆ, ದೇವರಿಲ್ಲ ಅಂತ ಕರೀತಾರೆ, ಅವರೆಲ್ಲ ಕೂಡ ತಿಳುವಳಿಕೆ ಇಲ್ಲದವರು, ಉಗ್ರಗಾಮಿಗಳು. ಪ್ರಭುವಂತಿ ಉಗ್ರಕರ್ಮಾಣ ಅಂತ ಹೇಳಿದ್ರಿಂದ ಅವ್ರ ಮಾತುಗಳು ಯಾವುದೂ ಗ್ರಾಹ್ಯ ಅಲ್ಲ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾತು. ಇವೆಲ್ಲ ಯಾಕೆ ಕೊಡ್ತಾರೆ ತಕ್ಷಣ ಅರ್ಥ ಆಗೋದಿಲ್ಲ. ಟೀಕಾರೆಲ್ಲ ಜೋಡಿಸ್ತಾ ಹೋಗ್ತಾರೆ. ಇದ್ಯಾತು ಕೊಟ್ಟರು ನೆಕ್ಸ್ಟ್ ಯಾತಕ್ಕೆ ಬಂತು ಅಂತ ಪ್ರತಿಯೊಂದು ಲಿಂಕಿತು ಕೊಡ್ತಾರೆ. ಅದು ಸ್ವಾರಸ್ಯ. ಆ ಟೀಕಾ ಬೇಕಾಗಿದೆ. ಯಾರು ಆಚಾರ್ಯ ಸಾಷ್ಟಾಶಿಸ್ತಿ ಯಾಕೆ ಬೇಕಾಗಲಿಲ್ಲ ಅಂತ ಕೇಳಿದರೆ ಅವರೆಲ್ಲ ಆಚಾರ್ಯ ಹೇಳೋದು ಕೇಳ್ತಾ ಇದ್ರು. ಆದ್ದರಿಂದ ಒಬ್ಬರು ಮಾತನ್ನು ಅವರೇ ಹೇಳಿದಾಗಿರೋ ಅರ್ಥ ಕೊಡೋ ಬೇತು ಬೇರೆ. ಇನ್ನೊಬ್ಬರು ಅನುವಾದಗಳು ಕೊಡ್ತಷ್ಟು ಏನಾಗ್ಬಿಡುತ್ತೆ ಅಲ್ಲಿಗೆ ಬಚ್ಚರು. ನಿಮ್ಮ ಮನೆಗೆ ಬನ್ನಿ ಅಂತ ಕರೆದ ಎದುರಿಗಿದ್ದಾರೆ. ನಾವು ಎಷ್ಟೊತ್ತಿಗೆ ಅಂತ ಕೇಳ್ಬೋದು, ಯಾವಾಗ ಬರಬೇಕು ಅಂತ ಕೇಳ್ಬೋದು. ಅವ್ರು ಬರಬೇಕು ಅಂತ ಹೇಳಿದ್ದಾರೆ, ಯಾವಾಗ ಮತ್ತೆ ಕೇಳ್ಕೊಬರ್ಬೇಕು ಹೋಗ್ಬೇಕು. ಯಾಕೆ ಹೇಳಿದ ವ್ಯಕ್ತಿಗೆ ಎಲ್ಲ ಗೊತ್ತಿದೆ, ಇವರಿಗೆಲ್ಲ ಗೊತ್ತಿಲ್ಲ. ಇವ್ರಿಗೆ ಬಾ ಅಂತ ಹೇಳಿದ್ದಾರೆ ಅಷ್ಟೇ, ನಮ್ಗೆ ಗೊತ್ತು, ಮುಂದಿನ ಗೊತ್ತಿಲ್ಲ ಅಂದ್ಬಿಟ್ಟು. ಇದೆಲ್ಲ ಯೋಚನೆ ಮಾಡಿದಾಗ ಅರ್ಥ ಮಾಡೋದು ಭಾರಿ ಕಷ್ಟ. ಈ ಸಾಮಾನ್ಯ ವಿಚಾರದ ಬಗ್ಗೆ ಕೋರ್ಟು ಕೇಸ್ ಯಾಕಷ್ಟು ದಿವಸ ನಡೆಯೋದು? ಕೆಲವು ಸಲ ಒಬ್ಬರೆಲ್ಲ ಅವ್ರು ಇಂಟರ್ಪ್ರಿಟ್ ಬೇರೆ ಶುರು ಮಾಡ್ತಾರೆ ಮಾಡೋದಕ್ಕೋಸ್ಕರ. ಆ ಕನ್ಫ್ಯೂಷನ್ ಶುರುವಾಗತ್ತೆ. ಯಾವ ಸುಳ್ಳಾಗಿದ್ದರೆ ಇಂಟರ್ಪ್ರಿಟ್ ಮಾಡೋಕ್ಕೆ ಬರ್ತಿತ್ತಾ?